ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 6ನೇ ಸಂಧಿ ನಡೆದದ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನಮಗೆ. ಯಾಕಂತಂದ್ರೆ ಇವತ್ತಿನ ಒಂದು ಸೂತ್ರ 17ನೆಯ ಸೂತ್ರ ನಾವು ಹೇಳಬೇಕಾಗ್ತದೆ. ಇಂದಿನ ಸೂತ್ರದಲ್ಲಿ ಮುಮುಕ್ಷು ಅಭ್ಯಾಸಿ ಅನುಭವಿ ಆರೂಢರ ಲಕ್ಷಣಗಳನ್ನು ಹೇಳಿದರು. ಒಂದು ವೇಳೆ ಸಗುಣ ಕ್ರಮ ತಿಳಿಯದೆ ಹೋದರೆ ಚಿಂತೆ ಇಲ್ಲ. ಸಗುಣ ನಿರ್ಗುಣಾತ್ಮಕವಾದಂಥ ಪರಮಾತ್ಮನ ಭಕ್ತಿಯನ್ನಾದರೂ ಮಾಡಿ ಮುಕ್ತಿಯನ್ನು ಪಡಿಲಿಕ್ಕೆ ಬರ್ತದ ಅನ್ನುವಂಥ ಈ ಸೂತ್ರದಲ್ಲಿ ಹೇಳುತ್ತಾರೆ. ಏನು ಹೇಳ್ತಾರೆ? ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು ಈವನು ಒಲಿದು ಈಶನು ಇವನು ಅಂತ ಹೇಳ್ತಾರೆ. ಏನಂತಾರೆ? ಭಕ್ತಿ ಮಾತ್ರವನ್ನು, ಅಂಗನೆ ಅಂದರೆ ಏ ಸ್ತ್ರೀಯಳೆ ಆಲಿಸು, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು ಈಶನು ಇವನು. ಅಂದ್ರೆ ಶ್ರೀ ಶಂಭುಲಿಂಗದ ಚರಣಾರವಿಂದಗಳನ್ನು ನಾವು ಭಾಳ ಭಕ್ತಿ, ಅದು ನಿಜ ಭಕ್ತಿ ಇರಬೇಕು. ನಿಜ ಭಕ್ತಿಯನ್ನು ಮಾಡೋದ್ರಿಂದ ಏನಾಗ್ತದೆ? ಈಶ್ವರನೊಂದು ಕೃಪೆ, ಪರಮ ಸಂತೋಷ ಉಳ್ಳಂಥವನಾಗಿ ಮುಕ್ತಿಯನ್ನು ಕೊಟ್ಟು ನಿನ್ನ ಕಾಪಾಡ್ತಾನ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈಗಿಷ್ಟು ಹೇಳಿದ್ದು ಒಟ್ಟು ತಿಳಿಲೇ ಇಲ್ಲಪ್ಪ ಅಂತಂದ್ರೆ, ಕರುಣಾಮಯಿ ಆದಂಥ ಸದ್ಗುರುನಾಥ ಎಂಥ ಕರುಣೆ ನೋಡ್ರಿ. ಇವು ತಿಳಿಲಿಲ್ಲ ಅಂದರೆ ಅಟ್ಲೀಸ್ಟ್ ಹಿಂಗಾರ ಮಾಡಪ್ಪ, ಹಂಗೆ ಸಾಯಬೇಡ ಅಂತಾರೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ, ನಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ ಅಂತ ಹೇಳ್ತಾರೆ. ಎಂಥ ಒಂದು ಕರುಣೆ ನೋಡ್ರಿ ಗುರುಗಳ ಹತ್ರ. ಹಂಗೆ ಭೂಮಿಗೆ ಬಂದಿದೆ, ಅನರ್ಥವಾಗಿ ಸತ್ತು ಹೋಗಬೇಡ, ನಷ್ಟ ಮಾಡ್ಕೋಬೇಡ ಈ ಜನ್ಮ. ಇದಾರ ಮಾಡಿ ಅಟ್ಲೀಸ್ಟ್ ಭಕ್ತಿಯಾರ ಮಾಡು, ಮುಂದೆ ಸ್ವಲ್ಪ ನಿನಗೆ ದಾರಿ ಆಗ್ತದೆ. ಮುಂದಿನ ಬುತ್ತಿ ನೋಡ್ರಿ, ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಹೋಗಿರ್ತೀವಿ, ಹೌದಾ? ಎಲ್ಲ ಯಾತ್ರೆಗೆ ಹೋಗೋದಾಗಲಿ, ಎಲ್ಲೇ ಹೋಗೋದಾಗಲಿ, ಮನ್ಯಾಗ ಸ್ವಲ್ಪ ಹೇಳ್ತಾರೆ ಏನಾರು ಒಂಚೂರು ಬುತ್ತಿ ಕಟ್ಕೊಂಡು ಹೋಗ್ರಿ, ಮುಂದೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಲ್ಲ. ಅದ್ರಂಗೆ ಇಲ್ಲಿ ಕೂಡ ಗುರುನಾಥ ಹೇಳ್ತಾನೆ, ಭಗವಂತನ ರೂಪವಾಗಿ ಬಂದಂಥ ಸದ್ಗುರುನಾಥ ಹೇಳ್ತಾನೆ, ಏನೂ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇಷ್ಟರ ನೀವು ಕಟ್ಕೊಳ್ರಪ್ಪ ಬುತ್ತಿ, ಭಕ್ತಿಯಾರ ಮಾಡಿರಿ. ಅದು ಏನು ಭಕ್ತಿ ಮಾಡ್ತೀರಿ, ಏನೇ ಮಾಡ್ತೀರಿ, ಅದು ನಿಮ್ಮ ಜೊತೆ ಇರ್ತದಪ್ಪ. ನಿಮ್ಮನ್ನು ರಕ್ಷಣೆ ಮಾಡ್ತದೆ, ನಿಮ್ಮನ್ನು ಕಾಪಾಡ್ತದೆ. ಮುಂದೆ ನಿಮ್ಗೆ ಒಳ್ಳೆ ಮಾರ್ಗ ಸಿಗ್ತದೆ. ಮುಂದೆ ಆನಂದದ ಮಾರ್ಗಕ್ಕೆ ಹೋಗೋಕೆ ಇದು ದಾರಿ ದೀಪ ಆಗ್ತದಪ್ಪ. ಅದಕ್ಕೆ ಇದು ಭಕ್ತಿ ಮಾಡ್ರಪ್ಪ ಅಂತ ಹೇಳ್ತಾರೆ ಮಹಾತ್ಮರು. ಎಂಥ ಒಂದು ಕರುಣಾಮಿಗಳು. ಅದಕ್ಕೆ ಸಗುಣ ಕ್ರಮ ನಿಮ್ಗೆ ಹಿಂದೆ ಹೇಳಿದ್ರಲ್ಲ, ಅವು ಯಾವ ತಿಳಿದೇ ಹೋದ್ರೆ ಸಗುಣ ನಿರ್ಗುಣಾತ್ಮಕವಾದಂಥ ಪರಮಾತ್ಮನ ಪಾದಕಮಲಗಳಿಗೆ ಭಕ್ತಿಯಾರ ಮಾಡ್ರಪ್ಪ ಅಂತ ಹೇಳ್ತಾನೆ. ಎಂಥ ಒಂದು ಕರುಣಾಮಯ. ಅದಕ್ಕೆ ಇಲ್ಲಿ ಕೂಡ ಹಿಂದಿನ ವಿಚಾರದಲ್ಲಿ ಹೇಳಿದ್ದಾರೆ. ಈಗ ನಾವು 3ನೇ ನುಡಿಯಿಂದ ಹೇಳಬೇಕಾಗ್ತದೆ. ಈಗ ನಿನ್ನೆ ವಿಷಯದಲ್ಲಿ ಕೆಲವೊಂದು ಬಂದು, ಯಾಕಂದರೆ ಇದು ಸಗುಣ ಕ್ರಮವಿದು ತಿಳಿಯದವರಿಗೆ ಸದಮಳ ಗುರು ಶಂಭುಲಿಂಗದ ಪದ ಭಕ್ತಿಯನ್ನು ನೆಟ್ಟ ನೊರೆದು ನಂಬಿಗೆ ದೋರಿ ಪದಳ ನೀವುದು ಗುರುಗಳು ಅಂತ ಹೇಳುತ್ತಾರೆ ಅವರು. ಯಾಕಂದ್ರೆ ಇವರು ಅನಧಿಕಾರಿಗಳದಾರೆ, ಇವ್ರಿಗೇನು ತಿಳಿಯಂಗಿಲ್ಲ ಮಾಡಂಗಿಲ್ಲ ಅಂತ ಹಂಗೆ ಕೈ ಬಿಡಂಗಿಲ್ಲ ಯಾರು ಗುರುಗಳು. ಅವರಿಗೂ ಕೂಡ ಭಕ್ತಿಯರ ಅಟ್ಲೀಸ್ಟ್ ಭಕ್ತಿಗರ ತೊಗೊಂಡು ಬರಬೇಕಾಗ್ತದೆ ಅನ್ನುವಂಥ ಭಕ್ತಿಯಲ್ಲಿ ಕೂಡ ಆ ನಂಬಿಕೆ ವಿಶ್ವಾಸವನ್ನು ಇಡಬೇಕಾಗ್ತದೆ. ಇಡುವಂಥದ್ದನ್ನು ಸದ್ಗುರುನಾಥ ಅಲ್ಲಿ ಹೇಳಬೇಕಾಗ್ತದೆ, ಈ ಥರ ಭಕ್ತಿ ಮಾಡ್ರಪ್ಪ ಅಂತ ಹೇಳಬೇಕಾಗ್ತದೆ.
ಅದಕ್ಕೆ ಈ ರೀತಿ ಮತ್ತು ಭಕ್ತರಿಗೆ ಆ ನಂಬಿಕೆ ಬರಬೇಕಾದ್ರೆ ಅಲ್ಲಿ ಕೆಲವೊಂದು ಏನು ಪ್ರಮಾಣಗಳನ್ನು ಕೂಡ ಹೇಳಬೇಕಾಗ್ತದೆ. ಸಗುಣ ನಿರ್ಗುಣವೆಂಬೆರಡು ರೂಪಿಂದ ಈಶನು ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನ್ನರಿದೀಯುವುದು ನಿಜವೆಂದರಿ ನಿಗಮಾಗಮಾದಿಗಳು ಒರೆವು ಅಂತ ಹೇಳ್ತಾರೆ. ಎರಡನೆಯಲ್ಲಿ ಕೂಡ ಹೇಳಿದರು, ನಿನ್ನೆ ಕೂಡ ಹೇಳಿದ್ದಾರೆ. ಪರಮಾತ್ಮ ಹೆಂಗದನ ಸಚ್ಚಿದಾನಂದ ಸ್ವರೂಪದಿಂದ ನಿರಾಕಾರವಾಗಿ ಭಕ್ತರ ಅನುಗ್ರಹ ಭಕ್ತರಿಗೆ ಕೇಳಿದ್ದನ್ನು ಕೊಡೋದಕ್ಕಾಗಿ, ಅನುಗ್ರಹ ಮಾಡೋದಕ್ಕಾಗಿ ಉಪಾಧಿ ಮೂಲಕ ಸಾಕಾರವಾಗಿ ತೋರ್ತಾನೆ. ಆದರೆ ಸಗುಣ ಆಕಾರವಾಗಿ ಇರ್ತಾನೆ. ಅವ್ರು ಏನೇನು ಇಚ್ಛೆ ಪಡ್ತಾರ ಅದನ್ನು ಕೊಡ್ತಾನೆ. ಯಾಕಂತಂದ್ರೆ ಅವ್ರು ಏನೇನು ಕೇಳ್ತಾರೆ ಅನ್ನುವಂಥವ್ರಿಗೆ, ಇಚ್ಛೆ ಉಳ್ಳಂಥವ್ರಿಗೆ ಹೆಂಗೆ ಕೊಡ್ಬೇಕಾಗಿದೆ ಹಂಗೆ ಅವ್ರು ಹೆಂಗೆ ಭಜಿಸ್ತಾರೆ, ಹೆಂಗೆ ಭಕ್ತಿ ಮಾಡ್ತಾರೆ ಅದನ್ನು ತಿಳ್ಕೊಂಡು ಅವರಿಗೆ ಕೆಲವೊಂದು ಸಿದ್ಧಿಗಳಾಗಿರ್ಬೋದು, ಅಣಿಮಾದಿ ಸಿದ್ಧಿಗಳಾಗಿರ್ಬೋದು, ಸಾಲೋಪ್ಯ ಸಾರೋಕ್ಯ ಸಾಮೀಪ್ಯ ಈ ಒಂದು ಗತಿಗಳನ್ನಾಗಿರ್ಬೋದು, ಈ ರೀತಿ ಕೊಡುವಂಥದ್ದು ಇದು ಸತ್ಯವಾದಂಥದ್ದು ನೋಡು ಮೈತ್ರ ಅಂತ ಇಲ್ಲಿ ಹೇಳಿದಂಥ ವಿಚಾರ. ಮತ್ತು ಮುಕ್ತಿಯನ್ನು ಇಚ್ಛಿಸುವವರು ಭಕ್ತಿಯಿಂದ ಶಂಭುವಿನ ಒಂದು ಪಾದಕಮಲಗಳನ್ನು ಬಯಸ್ತಕ್ಕಂಥದ್ದು ಮುಕ್ತಿಯನ್ನು ಇಚ್ಛಿಸುವಂಥವ್ರು. ಯಾಕಂದರೆ ಎಲ್ಲರೂ ಮನುಷ್ಯರು ಅದೀವಿ, ಆದರೆ ಯಾರ್ಯಾರ ಅಪೇಕ್ಷೆಗಳು ಹೆಂಗೆ ಅದಾವೆ ನಮಗೆ ಗೊತ್ತೇನ? ಇಲ್ಲಲ್ಲ. ಒಬ್ಬರು ಭೋಗದ ಅಪೇಕ್ಷೆ ಪಡುವಂಥವ್ರು, ಇಹಲೋಕದ ಅಪೇಕ್ಷೆ, ಇಹಲೋಕದ ಒಂದು ಭೋಗದ ಒಂದು ವಸ್ತುಗಳನ್ನು ಬೇಡುವಂಥವ್ರು ಭಾಳ ಜನ ಅದಾರ. ಆಮೇಲೆ ಪರಲೋಕದ ಒಂದು ಭೋಗಗಳನ್ನು ಬಯಸುವಂಥವ್ರು ಭಾಳ ಜನ ಅದಾರ. ಅದಕ್ಕಿಂತ ಹೆಚ್ಚಿಂದು ಇಹಲೋಕದ ಆನಂದ, ಪರಲೋಕದ ಆನಂದ ಮತ್ತು ಪರತರ ಆನಂದ. ಪರತರ ಆನಂದ ಅಂದರೆ ಇವೆರಡು ಮೀರಿ ಇರುವಂಥದ್ದು ಎಲ್ಲಿ? ಸದ್ಗುರುವಿನ ವಾಕ್ಯದಲ್ಲಿ ಸದ್ಗುರುವಿನ ಶರಣು ಹೋಗಿ ಪರತರ ಆನಂದವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಈ ಮುಕ್ತಿಯನ್ನು ಇಚ್ಛೆ ಮಾಡುವಂಥವ್ರು, ಮುಕ್ತಿ ಅಂದ್ರೆ ಪರತರ ಆನಂದ. ಇವರೆಲ್ಲ ಈ ಥರ ಜನ ಇದ್ದದಕ್ಕಾಗಿ ಉಪಾಸನೆ ಕಾಂಡ, ಭಕ್ತಿ ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡವನ್ನು ಬರ್ಕೊಂಡು ಬಂತಾರೆ. ಎಲ್ಲರೂ ಒಂದೇ ಥರ ಅಪೇಕ್ಷೆ ಪಡ್ತಾರೆ ಅನ್ನೋದ್ರೆ ಇಲ್ಲ. ಅವರವರ ಪಾಪಕ್ಕನುಸಾರವಾಗಿ, ಪುಣ್ಯಕ್ಕನುಸಾರವಾಗಿ ಇದು ಸಿಗುವಂಥದ್ದು ಯಾವ ರೀತಿ ಅಂದರೆ ಅವರ ಒಂದು ಪುಣ್ಯ ಎಷ್ಟಿರ್ತದೆ, ಪುಣ್ಯಕ್ಕನುಸಾರವಾಗಿ ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಹಿಡಿತವೇನು, ಎಲ್ಲರಿಗೂ ವಿಚಾರಗಳು ತಿಳಿತವೇನಂದ್ರೆ ಅಲ್ಲ, ಅವ್ರ ಪುಣ್ಯದ ಫಲದಿಂದಲೇ ಈ ವಿಚಾರಗಳು ಅರ್ಥ ಆಗುವಂಥದ್ದು. ಈಗ ಗುಳಿಗೆಗಳು ಕೊಟ್ಟಿರ್ತಾನೆ, ಯಾರು ಡಾಕ್ಟ್ರು ಕೊಟ್ಟಿರ್ತಾನೆ, ಅವ್ರವ್ರ ಶಕ್ತಿ ಎಷ್ಟದ ಅದ್ರ ಪ್ರಕಾರನೇ ಆ ಗುಳಿಗೆಗಳಂತ. ಯಾಕೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ಒಂದು ಕಡಿಮೆ ಡೋಸಿನ ಕೊಟ್ಟಿರ್ತಾರೆ, ಅವ್ರು ತಡ್ಕೊಳ್ಳೋ ಒಂದು ಶಕ್ತಿ ಐತಪ್ಪ ಅಂತಂದಾಗ ಅವ್ರಿಗೆ ಹೆಚ್ಚಿನ ಡೋಸ್ ಕೊಡ್ತಾರೆ. ಹಿಂಗೆ ಎಲ್ಲ ಕೊಡ್ತಾ ಹೋಗ್ತಾರಲ್ಲ. ಅದ್ರಾಗ ಇಲ್ಲಿ ಕೂಡ ಬುದ್ಧಿ ಭಾಳಷ್ಟು ಕಡಿಮೆ ಮಟ್ಟಿರ್ತಂದ್ರೆ ಕರ್ಮಕಾಂಡದಲ್ಲಿ ಅವು ಮಾಡ್ತಾವೆ, ಮಾಡಲಿ ಬಿಡ್ರಿ, ಅದು ಅದ್ರಲ್ಲಿ ಕರ್ಮ ಹಿಂಗೆ ಮಾಡಿ ಅಂತ ಹೇಳು. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಅವ್ರಿಗೆ ಶಕ್ತಿ ಇತ್ತಂತಾರೆ, ಉಪಾಸನೆ ಕಡೆ ಭಕ್ತಿಯನ್ನು ಮಾಡ್ತಾರೆ, ನಿಜ ಭಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ಈ ಥರ ಅಂತ ಹೇಳುವಂಥದ್ದು. ಅದು ಎರಡನ್ನೇ ಮೀರಿ ಇನ್ನೂ ಜಾಸ್ತಿ ಶಕ್ತಿ ಐತವ್ರು ಅಂತಂದಾಗ ಸ್ವಲ್ಪ ಹೈ ಡೋಸ್ ಕೊಡುವಂಥದ್ದು, ಯಾವುದು ಜ್ಞಾನದ ವಿಚಾರವನ್ನು ಕೊಡುವಂಥದ್ದು. ಹಿಂಗೆ ಬರ್ತಾವೆ ಅವೆಲ್ಲ. ಹಾಗಾಗಿ ಇಲ್ಲಿ ಕೂಡ ಮುಕ್ತಿಯನ್ನು ಬಯಸುವಂಥವ್ರು, ಇವ್ರಿಗೆ ಶಕ್ತಿ ಭಾಳ ಬಂದದ. ನಮಗೆ ಇಂಥ ಒಂದು ಸಂಸಾರ ಆಗ್ಯದ, ನಾವು ಮುಕ್ತಿ ಅಂದ್ರೆ ಈ ಜನನ ಮರಣವನ್ನು ಬಿಡುಗಡೆ, ಈ ಜನನ ಮರಣನ ಬಿಡುಗಡೆ ಹೊಂದಬೇಕನ್ನುವಂಥ ಏನು ಅಪೇಕ್ಷೆ ಉಳ್ಳಂಥವ್ರು ಈ ಶಂಭುವಿನನ್ನು ಬಯಸ್ತಕ್ಕಂಥದ್ದು ಅಂತ 3ನೇ ನುಡಿಯಲ್ಲಿ ಹೇಳ್ತಾರೆ. ಭಕ್ತ ವಾತ್ಸಲ್ಯ ನೆನಪ ಶಂಭು ಪದವನ್ನು ಭಕ್ತಿಯಿಂದ ಆಶ್ರಯಿಸಿ ಬೇರೊಂದು ಯುಕ್ತಿ ಗಲಿಯದೆ ಸುಮ್ಮನೆ ಭಜಿಪುದು ಪರಮುಕ್ತಿಯನ್ನು ಉಳಿದು ಸಜ್ಜನರೆಲ್ಲ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಪರಮುಕ್ತಿ. ಅದಕ್ಕೆ ಮುಲಾಜಿಲ್ಲದೆ ಹೇಳಿಬಿಟ್ಟಿದ್ದಾರೆ ನಿಜಗುಂಡ್ರು. ಏನು ಹೇಳಿದ್ದಾರೆ? ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರು ಮುಕ್ತಿಯನ್ನು ಬಯಸಿ ಮನುಜ ಅಂತ ಹೇಳಿದಾರ. ಯಾಕಂದ್ರೆ ಮುಕ್ತಿ ಅಂತ ಹೇಳಿಬಿಟ್ಟು ಕರ್ಮದಲ್ಲಿ ಬೀಳಕ್ಕೆ ಹೋಗಬೇಡ. ಕರ್ಮ ಬಯಸುವಂಥದ್ದು ಯಾವುದು? ಫಲಾಪೇಕ್ಷೆ, ಇಹಲೋಕದ ಪರಲೋಕದ ಅಪೇಕ್ಷೆಗಳನ್ನು ಬಯಸುವಂಥವ್ರು ಕರ್ಮಗಳನ್ನು ಮಾಡುವಂಥದ್ದು. ಆದ್ರೆ ನೀನೇನು ಬಿಡಕತ್ತಿದ್ದಿ? ದೊಡ್ಡದು ಬಿಡಕತ್ತಿದ್ದಿ, ದೊಡ್ಡ ಅಪೇಕ್ಷೆ ಐತಿ ನಿನಗೆ, ದೊಡ್ಡ ಆನಂದ, ಸದಾಕಾಲ ಆನಂದವಾಗಿರುವಂಥ ಒಂದು ಅಪೇಕ್ಷೆ, ಜನನ ಮರಣದಿಂದ ಬಿಡುಗಡೆ ಆಗುವಂಥ ಅಪೇಕ್ಷೆ ನಿನಗಿದ್ದಾಗ ಕರ್ಮ ಮಾಡೋಕ್ಕೆ ಹೋಗಬೇಡ. ಯಾಕೆ ಅದರಲ್ಲಿ ಬಿದ್ದಿ ಅಂತಂದ್ರೆ ಮತ್ತೆ ನಿನಗೇನಂದ್ರೆ ಒಂದು ಬಲಿ ಇದ್ದಂಗೆ, ಅದು ಜಾಲ. ನಿನಗೆ ಯಾವುದಂತಂದ್ರೆ ಪರಮುಕ್ತಿ ಶ್ರೇಷ್ಠವಾದಂಥ ಮುಕ್ತಿಯನ್ನು ನೀನು ಇಚ್ಛೆ ಇತ್ತು ನಿನಗಂದ್ರೆ. ನೋಡ್ರಿ, ಇವರು ಏನಂತಂದ್ರೆ ಇಂತಹ ಭಕ್ತರು ಶಂಭುಲಿಂಗನನ್ನು ಹೊಂದಿ ಅವನಲ್ಲಿ ಭಕ್ತಿಯನ್ನು ಮಾಡುವಂಥದ್ದು ಭಾಳ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇಂಥ ಒಂದು ಮುಕ್ತಿಯನ್ನು ಪಡುವಂಥವ್ರು ಭಗವಂತನ
ಬೇಕನ್ನುವಂಥವ್ರು, ಯಾಕೆ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡ್ಕೊಳ್ಬೇಕಾದಂಥದ್ದು. ಆಮೇಲೆ ಈ ಭವರೋಗದಿಂದ ನಾವು ಪಾರಾಗಬೇಕನ್ನುವಂಥದ್ದು. ಇದು ಎಲ್ಲಿ ನಮ್ಗೆ ಸಿಗ್ತದ ವಿಚಾರ ಮಾಡಬೇಕು. ಈ ಭಾವ, ದೊಡ್ಡ ಭಾವ ಇಟ್ಕೊಂಡು ನಾವು ಕರ್ಮವನ್ನು ಮಾಡಿದರೆ ಆಗ್ತದೆ ಅನ್ನೋದ್ರೆ ಇಲ್ಲ. ಅದು ಮತ್ತೆ ಇನ್ನೊಂದು ಸ್ವಲ್ಪ ನಿನಗೆ ದುಃಖನೇ ಕೊಡ್ತದೆ, ಆದರೆ ನಿನಗೆ ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಈ ಮುಕ್ತಿಯನ್ನು ಬಯಸುವಂಥವರೆಲ್ಲರೂ ಈ ಭಕ್ತರಲ್ಲಿ ಅಭಿಮಾನ ಉಳ್ಳಂಥ ಶಂಭುಲಿಂಗನನ್ನು ಹೊಂದಿ ಅಂದರೆ ನಾವು ಈತನ ಶಂಭುಲಿಂಗನನ್ನು ನಾವು ಹೊಂದಬೇಕಂತಂದ್ರೆ ಸದ್ಗುರುವಿಗೆ ಶರಣಾಗತನಾಗಬೇಕಾಗ್ತದೆ. ಶಂಭುಲಿಂಗ ಎಲ್ಲಿದ್ದಾನಂತ ತಿಳ್ಕೊಳ್ಬೇಕಂತಂದ್ರೆ ನಾವು ಸದ್ಗುರುವಿಗೆ ಶರಣಾಗತನಾಗಬೇಕಾಗ್ತದೆ. ಅದಕ್ಕೆ ಶಿವಪಥವನ್ನು ಅರಿಬೇಡಿ, ಗುರುಪಥ ಮೊದಲು. ಶಿವನನ್ನು ತಿಳ್ಕೊಬೇಕಾದ್ರೆ ನೀನು ಎಲ್ಲೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ. ಶಿವನನ್ನು ತಿಳಿಸುವಂಥ ಶಕ್ತಿ ಗುರುವಿಗೆ ಮಾತ್ರ ಐತಿ ನೋಡಿ. ಎಲ್ಲಿ ಹುಡ್ಕಕ್ಕೆ ಹೋಗಬೇಡ. ಅದನ್ನಲ್ಲಿ ಆ ಭಕ್ತಿಯಿಂದ ಕೂಡಿಕೊಂಡು ಬೇರೊಂದು ಮಾತನ್ನು ಕೇಳದೆ ನೋಡ್ರಿ, ಬರೀ ಆ ಕಡೆ ಈ ಕಡೆ ಹುಡ್ಕಕ್ಕೆ ಹೋಗಬೇಡ. ನೀನು ಆ ಮಾತು ಈ ಮಾತು ಕೇಳೋಕೆ ಹೋಗ್ಬೇಡ. ಅದಕ್ಕೆ ಬೊಮ್ಮವನ ಅರಿವೆನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಪರಮಾತ್ಮನನ್ನು ಹುಡುಕ್ತೀನಂತ ಹೊರಗೆ ಎಲ್ಲಿ ಹೋಗೋಕ್ಕೆ ಹೋಗಬೇಡ, ನಿನ್ನಲ್ಲೇ ಐತಿ ನೋಡೋದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಭಕ್ತಿ ತತ್ಪರನಾಗಿ ಬೇರೊಂದು ಮಾತನ್ನು ಕೇಳದೆ, ಬೇರೆ ಆ ಮಾತು ಈ ಮಾತು ಅಲ್ಲೈತಿ ಇದಾಯ್ತು ಅಂತ ಕೇಳಿದೆ ಸುಮ್ಮನೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಅತ್ಯಂತ ಒಂದು ಈ ಪರಮುಕ್ತಿಯನ್ನು ಅತ್ಯಂತ ದುಃಖ ನಿವೃತ್ತಿ ಮಾಡುವಂಥ ಒಂದು ವಿಚಾರದಲ್ಲಿ ಅವರು ಶಂಭುಲಿಂಗನ ಪಾದಕಮಲಗಳನ್ನು ಪ್ರೀತಿಯಿಂದ ಹೊಂದಿ ಮತ್ತು ಬೇರೆ ಕಡೆ ಬುದ್ಧಿಯನ್ನು ಮಾಡಿದೆ, ಆ ಕಡೆ ಈ ಕಡೆ ಅದೈತಿದಾಯ್ತು ಅಂತ ಮಾಡ್ದೇ ಇಲ್ಲಿ ಒಂದು ಪರಿಶುದ್ಧವಾದಂಥ ಮನಸ್ಸಿನಿಂದ ಧ್ಯಾನವನ್ನು ಮಾಡು ಅಂತ ಹೇಳ್ತಾರೆ. ಪರಮಾತ್ಮನ ಪಾದಕಮಲಗಳ ಧ್ಯಾನವನ್ನು ಮಾಡು, ಪರಿಶುದ್ಧವಾದಂಥ ಮನಸ್ಸಿನಿಂದ ಹೊರಗೆ ಅಲ್ಲಿ ಇಲ್ಲಿ ಹೋಗಬೇಡ, ಮನಸ್ಸು ಹೊರಗೆ ಹಾಕಬೇಡ. ಪರಮಾತ್ಮನ ಒಂದು ಪಾದಕಮಲಗಳನ್ನು ಸ್ಮರಣೆ ಮಾಡು ಅನ್ನುವಂಥದ್ದು, ಭಕ್ತಿ ಮಾಡು ಅನ್ನುವಂಥದ್ದು. ಶಂಭುಲಿಂಗನನ್ನು ಒಲಿಸೋದು ಭಾಳ ಕಷ್ಟ ಆಗಿರೋದ್ರಿಂದ ಮುಕ್ತಿ ಆಗೋದು ಭಾಳ ದುರ್ಲಭ ಐತೆ ನೋಡಪ್ಪ ಅಂತ ಶಂಕೆ ಮಾಡಿದರೆ ಒಲಿಸೋದು ಭಾಳ ಕಷ್ಟ ಐತೆ ಅಂತ ಏನಾದರೂ ಶಂಕೆ. ಅದಕ್ಕೆ ಪರಮಾತ್ಮನನ್ನು ಶಂಭುಲಿಂಗನನ್ನು ಒಲಿಸೋದೇ ಭಾಳ ಕಷ್ಟ ಅಂತಂದರೆ ಮುಕ್ತಿ ಹೆಂಗೆ ಆಗ್ತದೆ ನಮಗೆ, ಭಾಳ ಕಷ್ಟ ಐತ್ರಿ ಅಂತ ಅಂದರೆ ಅದಕ್ಕೆ ಒಂದು ಉಪಾಯ ಹೇಳ್ತಾರೆ ಅವರು. ಹೆಂಗೆ? 4ನೇ ನುಡಿಯಲ್ಲಿ ಸುಲಭೋಪಾಯ ನೊಂದು ಒಲಿದು ಅರುಪುವೆನು ನಿರ್ಮಲ ಮುಕ್ತಿ ಗೆಳೆಸುವ ಸುಜನರಿಗೆ ನೊಲಿದು ಈಶ ಶರಣೆಂಬುವುದಿದು ತಾನೇ ಸಾಲ್ಗಿನ್ನು ಫಲವು ಉಪದೇಶದೋಳು ಪುರುಳಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಒಂದನ್ನು ಸುಲಭವಾದೊಂದು ಉಪಾಯವನ್ನು ನಾನು ನಿನಗೆ ಪ್ರೀತಿಯಿಂದ ಹೇಳ್ತೀನಿ, ಒಲಿದು ಹೇಳ್ತೀನಿ ಅಂತೇಳಿ. ಯಾಕಂದ್ರೆ ಸುಲಭೋಪಾಯ ನೊಂದು ಮೈತ್ರೇದೇವಿ ಕೇಳಿದ್ದಂಥದ್ದು. ಯಾಕಂದ್ರೆ ಶಂಭುಲಿಂಗನನ್ನು ಒಲಿಸೋದು ಭಾಳ ಕಷ್ಟ ಐತಲ್ಲ, ಅದನ್ನು ಒಲಿಸೋದೇ ನಮಗೆ ಕಷ್ಟ ಅಂದ ಮೇಲೆ ಇನ್ನು ಮುಕ್ತಿ ಯಾವಾಗ ಆಗ್ತದೆ ನಮ್ಗೆ? ನೋಡ್ರಿ, ಹೌದಲ್ಲ? ಒಲಿಸೋದು ಭಾಳ ಕಷ್ಟ, ಶಂಭುಲಿಂಗನನ್ನು ಒಲಿಸೋದು ಭಾಳ ಕಷ್ಟ ಅಂದಾಗ ಇನ್ನು ಮುಕ್ತಿ ಯಾವಾಗ ಆಗ್ತದೆ? ಭಾಳ ಕಷ್ಟ ಐತಲ್ಲಪ್ಪ ಅಂತಂದ್ರು ಕೂಡ ಅವ್ರು ಹೇಳ್ತಾರ, ಒಂದು ಉಪಾಯವನ್ನು ಹೇಳ್ತೀನಿ ನಾನು, ಒಂದು ಸುಲಭವಾದಂಥ ಉಪಾಯವನ್ನು ಹೇಳ್ತೀನಿ. ಹೆಂಗೆ? ಒಲಿದು ಹೇಳ್ತೀನಿ. ಅದಕ್ಕೆ ಸದ್ಗುರುನಾಥ ಒಲಿದು ಬೇಡದಾಗ ಹತ್ತುವಂಥದ್ದು. ಅದಕ್ಕೆ ಸದ್ಗುರುವಿನಲ್ಲಿ ಇವೆಲ್ಲ ವಾಕ್ಯಗಳು ಟಚ್ ಆಗಬೇಕು ಅಂತಂದಾಗ ಸದ್ಗುರು ಭಾಳ ಗಟ್ಟಿ ದೃಢ ಇರಬೇಕು. ಹೆಂಗಿರಬೇಕು ಹೇಳ್ತಾರಲ್ಲ, ಸದ್ಗುರುವಿನ ಬಳಿ ಕೆಲವು ಲಕ್ಷಣಗಳು ಹೇಳ್ತಾರೆ. ನಿರಾಸೆ, ಶಾಸ್ತ್ರಪರಿಣತೆ, ಸುಮುಖತ್ವ, ಸುಜ್ಞಾನ ಎಲ್ಲ ಇರಬೇಕು ಆತನ ಹತ್ರ. ಯಾಕಂತಂದ್ರೆ ಇಲ್ಲಿ ಕೂಡ ಸತ್ಕಲೆ ಇವೆಲ್ಲ ಈ ಗುರುವಿನ ಹತ್ರ ಇರಬೇಕಾಗ್ತದೆ. ಮತ್ತು ಕರುಣೆ ಅನ್ನುವಂಥದ್ದು ಭಾಳ ಮುಖ್ಯ. ಕರುಣೆ, ನಿರಾಸೆ ಸದ್ಗುರುವಿನಲ್ಲಿ ಇರಬೇಕು. ಸದ್ಗುರುವಿನಲ್ಲಿ ಕರುಣೆನೇ ಇರಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಮೈತ್ರ ನಾ ಹೇಳ್ತೀನಿ, ಅದಕ್ಕೊಂದು ಉಪಾಯ ಹೇಳ್ತೀನಿ, ಆದರೆ ಒಲಿದು ಅಂದರೆ ನಾನು ಪ್ರೀತಿಯಿಂದ ನಿನಗೆ ತಿಳಿಸ್ತೀನಿ. ಪರಿಶುದ್ಧವಾದ ಮುಕ್ತಿಯನ್ನು ಇಚ್ಛಿಸುವ ಸತ್ಪುರುಷರಿಗೆ ನೋಡ್ರಿ, ಸಂತೋಷವುಳ್ಳವರಾಗಿ ಏ ಶಂಭೋ ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಅನ್ನುವಂಥದ್ದು. ಇಷ್ಟು ಸಾಕು ನೋಡ್ರಿ.
ಏನು ಹೇಳ್ತಾರ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣ ಮುಕ್ತಿಯನ್ನು ಅಪೇಕ್ಷೆ ಮಾಡುವಂಥ ಸತ್ಪುರುಷಗಳನ್ನು ಕುರಿತು ಹೇಳ್ತಾರೆ, ಸತ್ಪುರುಷರುಗಳನ್ನು ಕುರಿತು ಹೇಳ್ತಾರೆ ಅವರು. ಅದಕ್ಕೆ ಏನು ಹೇಳ್ತಾರೆ, ನಾನು ಒಂದು ಸುಲಭ ಉಪಾಯ ಹೇಳ್ತೀನಿ ಕೇಳು. ಏನಂದ್ರೆ ಪರಮ ಭಕ್ತಿಯಿಂದ ಕೂಡ್ಕೊಂಡು, ಪರಮ ಭಕ್ತಿ ಅಂತ ನೋಡ್ರಿ ಶ್ರೇಷ್ಠವಾದಂಥ ಭಕ್ತಿ, ನಿಜ ಭಕ್ತಿ ಬೇರೆ, ಮಾಮೂಲಿ ಭಕ್ತಿಗಳು ಬೇರೆ, ಪರಮ ಭಕ್ತಿ ಬೇರೆ. ಭಕ್ತಿಗಳ್ದಾಗ ನಾವೇನೋ ಏನೇನೋ ಭಕ್ತಿ ಹಂಗೆ ಅಲ್ಲದು. ಅದಕ್ಕೆ ಹೇಳ್ತಾರೆ, ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡವರೇದ ಅತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳಿದ್ದಾರೆ. ನಿಜ ಭಕ್ತಿ. ಅದಕ್ಕೆ ಈ ರೀತಿ ಪರಮ ಭಕ್ತಿಯಿಂದ ಕೂಡಿ, ಹೇ ಶಂಭು, ಹೇ ಪರಮಾತ್ಮನೇ, ಭಕ್ತವತ್ಸಲನೇ, ಶಂಕರ, ನಿನ್ನ ಚರಣಾರವಿಂದಗಳಿಗೆ ನಾನು ಶರಣು ಬಂದಿದ್ದೀನಿ ಅನ್ನಬೇಕು. ನೋಡ್ರಿ ಭಕ್ತಿ ಎಂಥ ಭಕ್ತಿ ಇರ್ಬೇಕಂದ್ರೆ, ಅಪ್ಪ ಬೇಡ್ರ ಕಣ್ಣಪ್ಪನ ಭಕ್ತಿ ನೋಡಿದ್ದೀವಲ್ಲ, ಹೌದಲ್ಲ, ಆ ಭಕ್ತಿ ಇಲ್ಲಿ ತಗೊಳ್ರಿ. ಏನು ಹೇಳ್ತಾರೆ ಅವರು, ಯಾಕೆ ಮುಕ್ತನಾಗ್ಬೇಕನ್ನುವಂಥ ಇಚ್ಛೆ ಐತೆ ಅತಿಗ, ಮುಕ್ತನಾಗ್ಬೇಕನ್ನುವಂಥ ಭಾವ ಐತೆ ಅತಿಗ. ಆತ ಶಂಭುಲಿಂಗನ ಪಾದ ಕಮಲಗಳ, ಹೇ ಶಂಭು ಪರಮಾತ್ಮನೇ, ಭಕ್ತವತ್ಸಲನೇ, ಶಂಕರ, ನಿನ್ನ ಚರಣಾರವಿಂದಗಳಿಗೆ ನಾನು ಶರಣು ಬಂದಿದ್ದೀನಪ್ಪ. ನಾನು ದೀನನದೀನಿ ಮತ್ತು ಅನಾಥನದೀನಿ. ನಾನು ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಕೆಲವೊಂದು ಮಹಾತ್ಮರು ಬರೀತಾರೆ, ಈ ಜಗವನ್ನಂಬಿ ಸುಖವೇನಿಲ್ಲ, ಪಾರು ಮಾಡೋ ದೇವ, ಪಾರು ಮಾಡೋ ದೇವ. ಜಗತ್ತು ಎಷ್ಟೇ ಎದುರಾದರೂ ಪರವಾಗಿಲ್ಲಪ್ಪ, ನೀವೊಬ್ಬ ನನ್ನ ಜೊತೆ ಇರೋನ್ನುವಂಥ ಭಾವ ಇರುವಂಥದ್ದು. ಒಬ್ಬನಿರು ಇಲ್ಲಿ ಈ ರೀತಿ ಶರಣು ಬಂದಿದ್ದೀನಿ. ನಾನು ಹೆಂಗದೀನಿ, ಅನಾಥವಾಗಿದ್ದೀನಿ, ನನ್ನನ್ನು ರಕ್ಷಿಸುವಂಥ ಭಾರ ನಿನ್ನದೇ ಅಂತ ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಶರಣು ಹೋಗ್ರೆ ಸಾಕಂತಾರೆ. ಮತ್ತೇನು ಹೇಳ್ರಿ, ಎಷ್ಟೊಂದು ಅದ್ಭುತವಾಗಿ, ಎಷ್ಟು ಸುಲಭ ಉಪಾಯ. ಶಂಭುಲಿಂಗನನ್ನು ಒಲಿಸುವಂಥದಕ್ಕೆ ನಿನ್ನ ಬಲ್ಲೇ ಆಯ್ತದ. ಎಲ್ಲೋ ಒಂದು ಬಂಡವಾಳ ಹಾಕಿ ಅಷ್ಟು ನೀನು ಏನೇನೋ ತಂದು ಅಲಂಕಾರ ಮಾಡಿ ಏನಿಲ್ಲಪ್ಪ. ಶಂಭುಲಿಂಗನ ಒಲಿಸೋಕೆ ಅದಕ್ಕೆ ಹೂವನ್ನು ಕೇಳುವುದಿಲ್ಲ, ಹಣ್ಣನ್ನು ಬೇಡುವುದಿಲ್ಲ, ಹೊಗಳಿಕೆಯು ಎಂದು ಬೇಡಲ್ಲ, ನೀಲಕಂಠ ಹಣ್ಣಾದ ಮನವಕೊಂಡು ಅಲ್ಲೇ ನಿಲ್ತಾನಂತಾರಲ್ಲ, ಹಂಗೆ ಇಲ್ಲಿ ಕೂಡ ಹೇಳ್ತಾರ. ಏನು ಹೇಳ್ತಾರ, ಅಪ್ಪ ನಿನ್ನ ಬಿಟ್ಟರೆ ಗತಿನೇ ಇಲ್ಲ, ಗತಿ ಎಲ್ಲನ ನೀನೇ, ಎಲ್ಲ ಗತಿ ಮತಿ ಎಲ್ಲ ನೀನೇ ಅನ್ನುವಂಥದ್ದು ಭಾವ ಇರಬೇಕು. ಆಮೇಲೆ ನಾನು ಅನಾಥನದೀನಪ್ಪ, ನಿನ್ನ ಬಿಟ್ಟರೆ ನನಗೇನಿಲ್ಲ. ನಿಜ ಅಲ್ಲ, ಕೈ ಬಿಡಂಗ್ಲಿ, ಯಾವತ್ತೂ ಕೈ ಬಿಡಂಗ್ಲಿ. ಈ ಭಾವ ಇದ್ದಂಥವ್ರಿಗೆ ನನ್ನನ್ನು ರಕ್ಷಿಸುವ ಭಾರ ನಿನ್ನದೇ ಅಂತ ವಿಶ್ವಾಸದಿಂದ ಒಪ್ಪಿಸುವಂಥದ್ದು ಭಾವ. ಈ ರೀತಿ ಶರಣು ಒಕ್ಕರು ಸಾಕು, ಬೇರೆ ಹಲವು ಉಪಾಯಗಳು ಉಪದೇಶಗಳು ಯಾವುವು ಬೇಕಾಗಿಲ್ಲ ಅಂತಾರೆ ಅವರು. ಇಷ್ಟು ಸಾಕು, ಡೈರೆಕ್ಟ್ ಕನೆಕ್ಷನ್. ನೋಡ್ರಿ, ಪರಮಾತ್ಮಗೆ ನಮಗೆ ಡೈರೆಕ್ಟ್ ಕನೆಕ್ಷನ್ ಇರಬೇಕು. ಎಲ್ಲೆಲ್ಲೋ ಏನೇನೋ ಮಾಡಿ ಹಂಗೆ ಮಾಡಿ ಇಲ್ಲ ನೀ ಎಲ್ಲೇ ಕೂತ್ಕೊಂಡು ನಿನ್ನ ಸ್ಮರಣೆ ಮಾಡು, ನಿನ್ನ ಕೈ ಹಿಡಿತಾನತ. ಆದ್ರೆ ನಿಜ ಭಕ್ತಿ ಇರಬೇಕು ಅಂದಾಗ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ರೀತಿ ವಿಶ್ವಾಸದಿಂದ ಶರಣು ಒಕ್ಕರು ಸಾಕು, ಬೇರೆ ಹಲವು ಉಪದೇಶಗಳು ಏನು ಪ್ರಯೋಜನವಿಲ್ಲ, ಬೇರೆ ಯಾವ ಉಪದೇಶಗಳು ಬೇಕಾಗಿಲ್ಲ. ಈ ರೀತಿ ಇದ್ದಾಗ ಅದನ್ನು ಕೃಪೆ ಆಗ್ತದೆ ಅಂತ ಹೇಳ್ತಾರೆ. ಯಾರ್ದು? ಶಂಭುಲಿಂಗನ ಕೃಪೆ ಆಗ್ತದೆ. 5ನೇ ನುಡಿಯಲ್ಲಿ ಹೇಳ್ತಾರೆ, ಮುಕ್ತಿಗೆ ಭಕ್ತಿಯೇ ಸಾಕು, ಮಿಕ್ಕಿದ್ದೇನು ಬೇಡ, ಅವೆಲ್ಲ ಕಷ್ಟ ಅಂತ ಹೇಳ್ತಾರೆ ಅವರು. ನೋಡ್ರಿ, ಮುಕ್ತಿಗೆ ಹೇಳಕತ್ತಾರ ಅವರು, ಮುಕ್ತಿಗೆ ಭಕ್ತಿಯೇ ಸಾಕು. ಅದಕ್ಕೆ ಭಕ್ತಿಯೇ ಮುಕ್ತಿಗೆ ಕಾರಣ ಅಂತ ಹೇಳುವಂಥದ್ದು. ಅವೆಲ್ಲ ಏನು ಬೇಡ, ಕಷ್ಟಕರಗಳದಾವ, ಭಕ್ತಿ ಸಾಕು ಅನ್ನುವಂಥದ್ದು 5ನೇ ನುಡಿಯಲ್ಲಿ ಹೇಳ್ತಾರೆ. ಯೋಗ ವಿಚಾರ ವಿರಾಗ ವಿದ್ಯೆ ಕರ್ಮ ಪೂಗಾದಿ ಬಹುಕೋಟಲೆಗಳನ್ನು ನೀಗಿ ನಿರ್ಮಲ ಶಿವಭಕ್ತಿ ಹೊಂದಿರೆ ಮುಕ್ತನಾಗುವನು ಇವ ನಿದು ಪರಮಾರ್ಥ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈಗ ಮುಕ್ತಿಗೆ ಭಕ್ತಿಯೇ ಮುಖ್ಯ ಅನ್ನುವಂಥದ್ದು. ಅಂದರೆ ಯೋಗ ಅಂದರೆ
ಯೋಗ ವಿಚಾರ ಅಂದರೆ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು, ಚಿತ್ತ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು ಯೋಗ. ವಿಚಾರ ಅಂದರೆ ಶೋಧಿಸುವಂಥದ್ದು, ಇದೇನು ಇದು ಸರಿನಾ, ಇದು ತಪ್ಪ, ಇದು ಸತ್ಯನ, ಇದು ಮಿಥ್ಯ ಅಂತ ವಿಚಾರ ಮಾಡುವಂಥದ್ದು. ವಿರಾಗ ಅಂದರೆ ವೈರಾಗ್ಯ. ಏನಾರ ಯೋಗ ಅಂದ್ರೆ ಮನಸ್ಸಿನ ಒಂದು ಚಿತ್ತದ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು. ವಿಚಾರ ಅಂದರೆ ಶೋಧಿಸುವಂಥದ್ದು, ಇದು ಏನೈತೆ ಅಂತ ಶೋಧನೆ ಮಾಡುವಂಥದ್ದು. ವಿರಾಗ ಅಂದರೆ ವೈರಾಗ್ಯ ಭಾವ. ವಿದ್ಯೆ ಅಂದರೆ ಜ್ಞಾನ. ಆಮೇಲೆ ಕರ್ಮ ಅಂದ್ರೆ ಈ ಯಾಗಾದಿ ಕರ್ಮಗಳು, ಯಾಗ ಜಪ ನೀತಿ ಇವೇನು ಅದಾವಲ್ಲ, ಇವೆಲ್ಲ ಸಮೂಹಗಳು. ಯಜ್ಞ ಯಾಗಾದಿಗಳು, ಜಪ ತಪಗಳು ಇವೆಲ್ಲ ಒಂದು ಸಮೂಹಗಳು. ಪೂಗಾದಿ ಅಂದರೆ ಇವೆಲ್ಲ ಸಮೂಹಗಳು. ಪೂಗಾದಿ ಅಂದರೆ ಸಮೂಹ. ಇವು ಬಹುಕೋಟಲೆಗಳನ್ನು ನೀಗಿ ಅಂದ್ರೆ ಈ ಬಹಳ ಈ ಬಹುಕೋಟಲೆಗಳಂದ್ರೆ ಭಾಳ ದುಃಖವನ್ನು ಕಳೆದು ಪರಿಶುದ್ಧವಾದ ಶಿವನ ಸಂಬಂಧವಾದಂಥ ಒಂದು ಭಕ್ತಿ ಇದ್ರೆ ಕೃತಾರ್ಥನು ಅಂತ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಇದು ಸತ್ಯವಾದಂಥದ್ದು ಅಂತ ಹೇಳ್ತಾರೆ ಅವ್ರು. ಮತ್ತೆ ಶಿವನಲ್ಲಿ ಅನನ್ಯ ಪ್ರೇಮ ನಾವು ಮಾಡಬೇಕಾದ್ರೆ, ಅನನ್ಯ ಪ್ರೇಮ ಲಕ್ಷಣಾತ್ಮಕದಿಂದ ಕೂಡಿರಬೇಕಾದ್ರೆ ಭಕ್ತಿ ಒಂದು ಇದ್ರೆ ಸಾಕು. ಮುಖ್ಯವಾಗಿರುವಂಥದ್ದು ಭಕ್ತಿ ಇರಬೇಕು. ಅದಕ್ಕೆ ಈ ಭಕ್ತಿ ಒಂದಿತ್ತು ಅಂತಂದ್ರೆ ಅದು ಪರಮ ಭಕ್ತಿ, ನಿಜ ಭಕ್ತಿ. ಇದು ಒಂದಿದ್ರೆ ಸಾಕು, ಮುಕ್ತಿ ಆಗೋಂಥದ್ದು. ಅದೇ ಥರ ಯೋಗಾದಿ ಯಜ್ಞ ಮೊದಲಾದವುಗಳು ಸುಮ್ಮನೆ ತನುಮನಗಳಿಗೆ ದುಃಖವನ್ನು ಉಂಟು ಮಾಡ್ತಾವೆ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಯೋಗ ಯಜ್ಞಾದಿಗಳು ಏನು ಜಪ ತಪ ಇವೆಲ್ಲ ಏನು ಅದಾವ, ಯಜ್ಞ ಯಾಗಾದಿಗಳು ಇವೆಲ್ಲ ಮೊದಲಾದವುಗಳು ಇವೇನು ಮಾಡ್ತಾವ, ಸುಮ್ಮನೆ ತನುಮನಗಳಿಗೆ ದುಃಖವನ್ನು ಉಂಟು ಮಾಡ್ತಾವ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಾವು ಅರ್ಥ ಮಾಡ್ಕೋಬೇಕು. ಮಹಾತ್ಮರು ಹೇಳಿದಂಥ ವಾಕ್ಯಗಳು ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ. ಎದುರಾಗಿ ವಿಧಿಸಿದಾರೆ ಇದು ಆಗಮ ಪುರಾಣ ವೇದ ಪುಗದೋಳು. ಪುಗ ಅಂದರೆ ಸಮೂಹ. ಇದರಲ್ಲಿ ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಇವೆಲ್ಲ ಎಲ್ಲಿ ಹೇಳಿದಾರ? ಆಗಮ ಇದರಲ್ಲೆಲ್ಲ ಹೇಳಿದಾರೆ. ತನಗೆ ಜ್ಞಾನೋದಯ ಮಾತ್ರವಾಗಲ್ಲ ನೋಡ್ರಿ. ತನಗೆ ಯಾವಾಗ ಜ್ಞಾನಕ್ಕೆ ಏನು ಮಾಡಬೇಕು? ಇವೆಲ್ಲ ಯೋಗ ಮಾಡಬೇಕಾ, ಕರ್ಮ ಮಾಡಬೇಕಾ, ಏನು ಮಾಡಬೇಕು? ಇದಕ್ಕೆ ಜ್ಞಾನವನ್ನು ನಿನಗೆ ಈ ಜ್ಞಾನವೇನೇನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಗುರು ಮುಖಾಂತರ ಇದನ್ನು ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆಯನ್ನು ಪಡ್ಕೊಂಡು ಈ ಜ್ಞಾನವನ್ನು ನೀನೇನಾದರೂ ಮಾಡ್ಕೊಂಡು ಇಲ್ಲೇನಿಲ್ಲ, ಗುರು ಹೇಳುವಂಥದ್ದು ನೀ ಕೇಳುವಂಥದ್ದು ಅಷ್ಟೇ. ಇಲ್ಲಿ ಈಗ ನೋಡಿರಿ, ಯಾರಿಗಾದರೂ ಕೆಳಗಿನ ಒಂದು ಮಟ್ಟದಲ್ಲಿ ಇರುವಂಥವ್ರಿಗೆ ಕೆಲಸ ಭಾಳ ಇರ್ತದೆ. ಈಗ ನೌಕರಿ ಇರ್ತದೆ ನೋಡಿರಿ, ಫಸ್ಟ್ P1 ಅಂತ ಹಿಡ್ಕೊಂಡು ಹೈ ಮಟ್ಟಕ್ಕೆ ಹೋದಂಗೆ ಫುಲ್ ಮ್ಯಾನೇಜರು, ಒಂದು ಅಧಿಕಾರಿ, ದೊಡ್ಡ ಆಫೀಸರ್, ಅಲ್ಲಿ ಮಟ್ಟ ಏನು ಪ್ರಮೋಷನ್ ಆದಂಗೆ ಅಲ್ಲಿ ಕುಂತು ಕೆಲಸಗಳು ಕಡಿಮೆ ಇರ್ತದೆ. ಆದರೆ ಮೈಂಡ್ ವರ್ಕ್ ಜಾಸ್ತಿ ಇರ್ತದೆ. ಫಿಸಿಕಲ್ಲಾಗಿ ಕೆಲಸ ಇರದೇ ಇದ್ದರೂ ಕೂಡ ಮೈಂಡ್ ವರ್ಕ್ ಜಾಸ್ತಿ ಇರ್ತದೆ ಮೇಲ್ಗಡೆ ಇದ್ದವರಿಗೆ. ಅದ ಅಲ್ಲಿಂದ ಇಲ್ಲಿ ತನಕ ಇವ್ರೇನು ಕೆಳಗಿನ ಮಟ್ಟದ ತನಕ ಅವ್ರ ಕೆಲಸಗಳು ಬಹಳ ಇರ್ತಾವೆ. ಅಲ್ಲಿ ಮತ್ತು ಮ್ಯಾಲೆ ಏನೂ ಇರೋಂಗಿಲ್ಲ, ಹೌದಿಲ್ಲ? ಈಗ ನಾವು ಈಗ ಏನು ಅಂತಂದ್ರೆ ಪ್ರಮೋಷನ್ ಆದಂಗೆ, 1 ಪ್ರಮೋಷನ್ ಆಯಿತು, 2 ಪ್ರಮೋಷನ್ ಆಯಿತು, 3 ಪ್ರಮೋಷನ್ ಆಯ್ತು ಅಂದಾಗ ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾರ ಅಲ್ಲಿ ಫಿಸಿಕಲಾಗಿ ಕೆಲಸಗಳು ಕಡಿಮೆ ಆಗ್ತದೆ, ಮೈಂಡ್ ವರ್ಕ್ ಜಾಸ್ತಿ ಆಗ್ತದೆ. ಇಲ್ಲಿ ಮುಂಚೆ ಇವರೆಲ್ಲ ಶರೀರದಿಂದ ಮಾಡುವಂಥ ಕೆಲಸಗಳು ಬೇಕಾದಷ್ಟು ಮಾಡಬೇಕಾಗ್ತದೆ. ಇಲ್ಲಿ P1 ಇಟ್ಕೊಂಡು ಕ್ಲರ್ಕ್ ಅದೆಲ್ಲ ಅವರೆಲ್ಲ ಮಾಡಬೇಕಾಗ್ತದೆ. ಮೇಲ್ಗಡೆ ಹೋದಂಗೆಲ್ಲ ಏನಂದ್ರೆ ಮೈಂಡ್ ವರ್ಕ್ ಜಾಸ್ತಿ ಇರ್ತದಲ್ಲ. ಅದ್ರಂಗೆ ಇಲ್ಲಿ ಕೂಡ ಈ ಕರ್ಮ ಉಪಾಸನೆಗಳು ಇವೆಲ್ಲ ಕರ್ಮನ ಎಲ್ಲಿ ನಡೀತದೆ? ಶರೀರ ಇದ್ದಾಗ ನಡೀತದೆ. ಶರೀರ ನಾನಂದಾಗ ನಡೀತಾವೆ ಕರ್ಮಗಳು, ಹೌದಲ್ಲ? ಈಗ ಏನಾಗ್ಯದ, ಮೇಲ್ಮಟ್ಟಕ್ಕೆ ಹೋದಂಗೆ ಇಲ್ಲಿ ಜ್ಞಾನದಲ್ಲಿ ಏನಿಲ್ಲ, ಬರೀ ವಿಚಾರ ಮಾಡೋದು ಅಷ್ಟೇ ನೋಡ್ರಿ. ಇಲ್ಲಿ ಏನಿಲ್ಲ, ಕೆಲಸಗಳು ಏನಿಲ್ಲ, ಮಾಡುವಂಥದ್ದು ಏನಿಲ್ಲ. ಸದ್ಗುರು ಹೇಳಬೇಕು, ತಿಳ್ಕೋಬೇಕು, ಅದನ್ನು ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ತಿಳ್ಕೊ ಅಂತ ಕುಂದಿರ್ಬೇಕು ಅಷ್ಟೇ. ಏನಾರು ಕೆಲಸ ಐತೇನು ಅದಕ್ಕೆ ಹಚ್ಚಬೇಡಪ್ಪ ನನಗೆಲ್ಲ ಮಾಡಿ. ಯಾಕಂದ್ರೆ ಮತ್ತೆ ಪ್ರಮೋಷನ್ ಆಗಬೇಕಾದ್ರೆ ಮತ್ತು ಸಣ್ಣ ನೌಕರಿಯಿಂದನೇ ಮೇಲ್ಗಡೆ ಬಂದಿರ್ತಾರೆ, ಹೌದಿಲ್ಲ? ಅದ್ರಾಗ ನಾವು ಹಿಂದಿನ ಜನ್ಮದಲ್ಲಿ ಕರ್ಮ ಉಪಾಸನೆಗಳನ್ನು ಮಾಡಿ ಮೇಲ್ಮಟ್ಟಕ್ಕೆ ಬಂದೀವಿ. ಈಗ ಮತ್ತು ಇಲ್ಲಿ ಏನು ಮಾಡೋದೀಗ? ಸದ್ಗುರು ಹೇಳುವಂಥದ್ದು ಕೇಳುವಂಥದ್ದು. ಈ ಜ್ಞಾನ ಕೇಳಬೇಕಾದ್ರೆ ಏನು ಶರೀರ ಹೆಂಗನೇ ಇರಲಿ, ಅದು ಕಿವಿ ಚಂದ ಇರ್ಬೇಕು ನೋಡ್ರಿ. ಕುಂತು ಕೇಳಬೇಕು, ವಾಕ್ಯಗಳನ್ನು ಕಿವಿಗೆ ಹಾಕ್ಕೊಳ್ಬೇಕು, ಅದನ್ನು ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ಇದನ್ನು ತಿನ್ನಬೇಕು, ಅರಗಿಸ್ಕೊಳ್ಬೇಕು. ಹಿಂಗೆ ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು,
ಇವೆಲ್ಲ ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳಗೆ ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳ್ಯಾರ ಅವರು. ಕೋಟಿ ಜ್ಞಾನದ ಒಂದು ಕೋಟಿ ಭಾಗದಲ್ಲಿ ಒಂದು ಸಣ್ಣ ಕಣಕ್ಕೆ ಸಮ ಆಗ್ತಂತ. ನೀ ಸಾಯೋರಿಗೆ 7 ವರ್ಷ ಇಡೀ ನೀವು ಹುಟ್ಟಿ ಇಲ್ಲಿ ತನಕ ಬಂದಾಗಿಂದನೂ ಹಿಡ್ಕೊ ನೀನು ಅಷ್ಟು ಕರ್ಮಗಳನ್ನು ಮಾಡು, ಧ್ಯಾನ ಮಾಡು, ಯಾವುದು ಯೋಗ ಜಪ ತಪ ನೀತಿ ಏನು ಬೇಕಾದ್ದು ಮಾಡು. ಅದ್ರ ಜ್ಞಾನದಲ್ಲಿ ಒಂದು ಸಣ್ಣ ಕಣಕ್ಕೆ ಸಮ ಅಂದ್ರೆ ಮತ್ತು ಏನು ಮಾಡ್ಕೊಳ್ಳೋ ನೀನು? ನಾವು ಅರ್ಥ ಮಾಡ್ಕೋಬೇಕು ಯಾವುದ್ರಲ್ಲಿ ಈಗ ನಾವೆಲ್ಲನೇ ಏನಾರು ಸಾಮಾನು ತೊಗೊಳಕ್ಕೆ ಹೋದಾಗ ಇದ್ರಾಗ ಯಾವ್ದು ಚಲೋ ಆದ್ರಿ ಅಂತ ಕೇಳ್ತೀವಿ. 2 ವಸ್ತುಗಳಿದ್ದು ಅಂತಂದ್ರೆ ಇದ್ರಾಗ ಯಾವ್ದು ಚಲೋ ಆದ್ರಿ ಸ್ವಲ್ಪ ಹೇಳ್ರಿ, ನಿಮ್ಗೆ ಗೊತ್ತಿರ್ತಲ್ಲ ಅಂತೀವಿ. ಇಲ್ರಿ ಇದು ಭಾಳ ಬಾಳಿಕೆ ಬರ್ತದೆ ನೋಡ್ರಿ, ಇದು ಭಾಳ ಚಲೋ ತೊಗೊಳ್ರಿ ಅಂತ ಹೇಳ್ತೀವಿ. ಹೌದಿಲ್ಲ? ಏನೋ ಗೊತ್ತಿರಿದಾಗ ನಾವು ಎಂಥದ್ದು ತಂದಿರ್ಬೋದು, ಆದ್ರೆ ಅವ್ರಿಗೆ ಕೇಳ್ತೀವಿ ಇದ್ರಾಗ ಯಾವ್ದು ಚಲೋ ಅದು ಅಂತ. ಇದು ಭಾಳ ಚಂದ ಅದು ನೋಡ್ರಿ ಅಂದಾಗ ಆ ವಸ್ತುಗಳನ್ನು ತೊಗೊಂಡು ಬರ್ತೀವಿ ನಾವು. ಅದೇ ರೀತಿ ಇಲ್ಲಿ ಕೂಡ ನಾವೇನು ಜನ್ಮಾಂತರದಿಂದ ಬಂದೀವಿ, ಆ ಪುಣ್ಯದ ಫಲದಿಂದ ನಮಗೆ ವಿವೇಕ ಜಾಗ್ರ ಆಗ್ಯದ. ಈ ಸದ್ಗುರುನಾಥ್ ಹೇಳಕತ್ತೇನ ನೋಡ್ರಪ್ಪ ಇದ್ರದ್ದು ಬೆಲೆ ಇಷ್ಟ ಅದ, ಇದ್ರ ಬೆಲೆ ಇಷ್ಟ ಅದ, ನೀವು ಯಾವ್ದು ತೊಗೊಳ್ತೀರಿ ಆರಿಸ್ಕೊಳ್ರಿ ಅಂತಾರೆ. ಇಲ್ರಿ ನಾನು ಹಂಗೇ ಮಾಡ್ಕೊಂಡು ಕರ್ಮದಲ್ಲೇ ಸಾಯ್ತೀನಿ ಅಂದ್ರೆ ಸಾಯಿ, ನಿನಗೆ ಯಾರು ಬೇಡ ಅಂತಾರೆ. ನಾನು ಒತ್ತಾಯ ಮಾಡ್ತೀವೇನ? ಇಲ್ಲ, ನಿನ್ನ ಕರ್ಮನೇ ಮಾಡಿ ಸಾಯ್ತೀನಿ ಅಂದ್ರೆ ಸಾಯಿ, ನಿನಗೆ ಯಾರು ಬೇಡ ಅಂತಾರೆ. ಇಲ್ಲ ದಿನ ಕೇಳ್ತೀನಿ ಮತ್ತು ಮಾಡೋದನ್ನು ಬಿಡಂಗಿಲ್ಲ, ನಾನು ಕೇಳೋದನ್ನು ಬಿಡಂಗಿಲ್ಲ ಅಂದ್ರೆ ಹಂಗೂ ಸಾಯ ಅಂತಾರೆ. ಮತ್ತು ಏನು ಮಾಡೋಕ್ಕಾಗ್ತದೆ? ಆದ್ರೆ ಯಾವ್ದು ಹಿಡಿಬೇಕು ಯಾವ್ದು ಬಿಡ್ಬೇಕು ಅನ್ನೋದು ನಿನ್ನ ಕಡೆ ಬಿಟ್ಟದಪ್ಪ. ಏನು ಹೇಳ್ತಾರೆ ಇಲ್ಲಿ? ಹೇಳಿದ್ದಾರೆ ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳಗೆ ಕೋಟಿ ಭಾಗಿಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಅಂದಾಗ ನಾವು ಯಾವುದಕ್ಕೆ ತಾಕತ್ತು ಜಾಸ್ತಿ ಅದ, ಯಾವುದಕ್ಕೆ ಶಕ್ತಿ ಜಾಸ್ತಿ ಅದ ಅಂತ ನಾವು ಅರ್ಥ ಮಾಡ್ಕೊಂಡು ಯಾವುದನ್ನ ಆರಿಸ್ಕೊಡ್ಬೇಕಂತ ನಮಗೆ ಬಿಟ್ಟದ್ದು. ಮತ್ತಿನ್ನೂ ಒಂದು ಹೇಳ್ತಾರೆ, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ ನೋಡ್ರಿ. ನೀವು ಯೋಗಾದಿ ಯಜ್ಞ ಯಾಗದಿಗಳು ಶರೀರಕ್ಕೆ ದಂಡಿಸುವಂಥದ್ದು ಅದು ಮಾಡುವಂಥದ್ದು ಇದೆಲ್ಲ ಯಾಕೆ ಮಾಡ್ತೀರಪ್ಪ? ಮೈತ್ರೇದೇವಿ ಅದನ್ನು ಹೇಳ್ತಾರೆ, ಇದೆಲ್ಲ ಯಾಕೆ ಮಾಡೋದು? ಯೋಗ ಯಾಕೆ ನಿನ್ನ ಮನಸ್ಸಿನಲ್ಲಿ ಏನೈತೆ? ಮನಸ್ಸಿನಲ್ಲಿ ಏನೈತೆ? ದುಃಖದಿಂದ ಬಿಡುಗಡೆ ಆಗ್ಬೇಕನ್ನೋದೈತೆ ನಿನಗೆ, ಅಪೇಕ್ಷೆ ದೊಡ್ಡದೈತೆ. ಹೌದಾ? ಮುಕ್ತನಾಗ್ಬೇಕನ್ನೋದೈತೆ, ಈ ಜನ್ಮ ಸಾಕಪ್ಪ ಅನ್ನೋದೈತೆ, ಈ ಭವರೋಗದಿಂದ ಬಿಡುಗಡೆ ಆಗ್ಬೇಕನ್ನೋದೈತೆ. ಮತ್ತು ಇದಕ್ಕೆ ಏನು ಹೇಳ್ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡಿ ಸುಮ್ಮನೆ ಈ ಶರೀರಕ್ಕೆ ಮನಸ್ಸಿಗೆ ದುಃಖ ಮಾಡುವಂಥ ಇವೆಲ್ಲ ದುಃಖ ಕೊಡುವಂಥವಾದ ಅವನ್ನ ಯಾಕೆ ಮಾಡೋಕ್ಕೆ ಹೋಗ್ತಿ? ಅವುಗಳಿಂದ ಏನು ಪ್ರಯೋಜನ ಇಲ್ಲ ಅಂತಾರೆ ಅವರು. ನೀನು ಒಳಗೆ ಏನೈತೆ ಮುಕ್ತಿಯನ್ನು ಬಯಸ್ತಿದ್ದೀನಿ ನೀನು ಅಂತಂದಾಗ ಅವು ಕರ್ಮದರಿಂದ ಉಪಯೋಗ ಇಲ್ಲ ನಿನಗೆ, ಪ್ರಯೋಜನ ಇಲ್ಲ ನಿನಗೆ. ಅದಕ್ಕೆ ನೀನು ಏನು ಮಾಡಬೇಕಿಲ್ಲಿ? ಸದ್ಗುರುವಿಗೆ ಶರಣಾಗತನಾಗಬೇಕು. ಶಂಭುಲಿಂಗನ ಒಂದು ಭಕ್ತಿಯನ್ನು ಮಾಡುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಇವೆಲ್ಲ ಏನು ಹೇಳ್ತಾರೆ? ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ನೋಡ್ರಿ ಸಂಜನಿಸಲ್ ಅಘವೆಲ್ಲವನ್ನು ಕೆಡಿಪುವುದರಿಂದ ಮತ್ತು ಪಾಪನೇ ಎಲ್ಲ ಹೋಗಿಬಿಡ್ತಂದ್ರೆ ಉಳಿಯುವಂಥದ್ದೇ ನೀನೇ ಉಳಿತಿದ್ದಿ. ಅಘವೆಲ್ಲವನ್ನು ಕೆಡಿಪುವುದರಿಂದ ಒಂದು ಪಾಪವನ್ನು ಕಳ್ಕಕ್ಕೆ ಅಲ್ಲಿ ಯಾತ್ರೆಗೆ ಹೋಗಿ ಇಲ್ಲೇ ಸಾಯ್ತಿಯಲ್ಲೋ ನೀನು. ಎಂಥ ಒಂದು ಅದ್ಭುತ ಐತೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಶ್ರೀ ಗುರು ವಚನದಿಂದ ಅಧಿಕ ಸುಧ ಇದಕ್ಕೆ ಹೇಳ್ತಾರೆ ನೋಡ್ರಿ. ಇಂಥವಕ್ಕೆ ಹೇಳ್ತಾರೆ. ನಾವು ಏಟು ಬಳಲ್ತೀವಿ, ಅಲ್ಲೋಗಿ ಸಾಯ್ತೀವಿ, ಇಲ್ಲೋಗಿ ಸಾಯ್ತೀವಿ, ಹೋಗಿ ಆ ದೇವ್ರು ನೋಡೋಕೆ ಹೋಗಿ ಸತ್ತೀವಿ, ಈ ದೇವ್ರು ನೋಡೋಕೆ ಹೋಗಿ ಸತ್ತೀವಿ, ಅಲ್ಲಿ ಮುಳುಗಿ ಸತ್ತೀವಿ, ಇಲ್ಲಿ ಮುಳುಗಿ ಸತ್ತೀವಿ. ಸಾಯೋದ್ರಾಗ ಅದೇ ಹೋಗಿ ಯಾರು ಉಳಿದೋರಿಲ್ಲ ಅಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಒಂದೊಂದು ಪಾಪ ಕಳ್ಕೊಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಸಾಯ್ತಾರಲ್ಲಪ್ಪ. ಆ ಮೇಳ ಈ ಮೇಳ ಎಲ್ಲ ಕಡೆ ಹೋಗಿ ಸಾಯ್ತಾವೆ ನೋಡ್ರಿ. ಏನು ಮಾಡ್ತೀರಿ? ಅದಕ್ಕೆ ಮಹಾತ್ಮರು ಹೇಳ್ತಾರೆ ಅವರು, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯಪ್ಪ? ಅವೆಲ್ಲ ಶರೀರಕ್ಕೆ ದಣಿಕೆ ಕೊಡ್ತಾವ. ಒಂದು ಪಾಪ ಹೋಗ್ಬೋದು ನಿನಗೆ, ಎಲ್ಲ ಪಾಪ ಹೋಗ್ತಾವ ಅನ್ನೋದ್ರಾಗ. ಎಷ್ಟು ಶರೀರ ಎತ್ಕೊಂಡು ಬರ್ಬೇಕು ನೀನು? 84 ಲಕ್ಷ ಜೀವರಾಶಿಯಿಂದ ಹಲವಾರು ಪಾಪಗಳನ್ನು ಮಾಡಿ ಸಂಚಿತ ಕರ್ಮ ಬೇಕಾದಷ್ಟು ಐತೆ. ಒಂದೊಂದು ಯಾತ್ರೆಗೆ ಹೋಗಿ ಒಂದೊಂದು ಪಾಪ ಕಳ್ಕೊತಿದ್ದಿ, ಒಂದೊಂದು ದೇವ್ರಿಗೆ ಹೋಗಿ ಒಂದೊಂದು ಪಾಪ ಕಳ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದೆ ಅಂದಾಗ ಎಷ್ಟು ಜನ್ಮಗಳು ಬೇಕಾಗ್ತವೆ ಇಂಥ ಪಾಪವನ್ನು ಕಳ್ಕೊಳಕ್ಕೆ ನಿನಗೆ?
ಭಾಳ ಜನ್ಮಗಳು ಬೇಕಾಗ್ತಾವ, ಅಷ್ಟಿಷ್ಟೇನಲ್ಲ. ಮತ್ತು ನಿನಗೆ ಇಂಥ ಉಪಾಯವನ್ನು ಹೇಳಕತ್ತಾರಲ್ಲ ಸದ್ಗುರುನಾಥ್, ಅಂಥದ್ದು ಒಂದು ಸಲ ಗುರು ಮುಖಾಂತರ ಗುರುವಿಗೆ ಶರಣಾಗತನಾಗಿ ಆತನ ಕೃಪೆಯನ್ನು ಪಡ್ಕೊಂಡು ನನಗೆ ಜ್ಞಾನ ಸಂಪಾದನೆ ಮಾಡಿದ್ದದ್ರ ಆ ಜ್ಞಾನದಲ್ಲಿ ಅಘವೆಲ್ಲವನ್ನೇ ಕೆಡಿಪುದು ಅದರಿಂದಂತ. ಜ್ಞಾನವಾಗಲ್ ಮಾತ್ರ ಅದರೋಳು ಹೇಳ್ತಾರೆ ಅವ್ರು. ಯಾಕಂದ್ರೆ ಅಘವೆಲ್ಲವನ್ನು, ಅಘ ಅಂದ್ರೆ ಪಾಪ ಎಲ್ಲ ಸುಟ್ಟು ಭಸ್ಮಾಗಿಬಿಡ್ತಂತ ಇದೇ ಜನ್ಮದಲ್ಲಿ. ಹೀಗೆ ಕುಂತು ಹೀಗೆ ಆಗ್ತದೆ. ಎಷ್ಟು ತೀವ್ರ ಭಕ್ತಿ ಇಟ್ಕೊಂಡು ಎಷ್ಟು ಮಾಡೋಕ್ಕೆ ಇದನ್ನು ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿಬಿಟ್ಟು ನೀನು 99% ಇದ್ರಾಗ ಮನಸ್ಸು ಹಾಕ್ಕೊಂಡು ಕುಂತು ಕೇಳ್ತಿದ್ದಿ. ಇದೇ ಜನ್ಮದಲ್ಲಿ ಹೀಗೆ ಸ್ವಲ್ಪ ದಿವಸದಾಗೆ ನಿನಗೆ ಜ್ಞಾನ ಆಗಿ ನಿನ್ನಲ್ಲಿ ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ. ಅಂಥ ಜ್ಞಾನವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ನಿನಗೆ. ಅಷ್ಟು ಮಾನವ ಶರೀರಕ್ಕೆ ಆ ಶಕ್ತಿ ಐತೆ. ಅದು ನಿನಗೆ ಬಿಟ್ಟದ್ದು ನೋಡಿ, ಎಷ್ಟು ಅದನ್ನು ಮಾಡ್ಕೋತಿ ಅನ್ನೋದು ನಿನಗೆ ಬಿಟ್ಟದ್ದು ಅದು. ಅದಕ್ಕೆ ಇಲ್ಲಿ ಇವೆಲ್ಲ ಏನದಾವಂದ್ರೆ ಸುಮ್ಮನೆ ಕಾಲ ಯಾಕೆ ಕಳಿತಿ? ಯಜ್ಞ ಮಾಡಿದೆ, ಆಗಾದಿಗಳು ಮಾಡಿದೆ, ಜಪ ಮಾಡಿದೆ, ತಪ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಆಗಲಾಯ್ತು, ಕುಂಬಳಾಯ್ತು ಅಂತ ಮಾಡಿ 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 ಈ ಶರೀರಕ್ಕೆ ದಣಿಸೋದು. ಶರೀರಕ್ಕೆ ದಣಿಸೋದು, ಮನಸ್ಸಿಗೆ ತ್ರಾಸು ಮಾಡ್ಕೊಳ್ಳೋದು, ಇವೆಲ್ಲ ಏನಂದ್ರೆ ಶರೀರಕ್ಕೆ ಮನಸ್ಸುಗಳಿಗೆ ದುಃಖ ಕೊಡುವಂಥ ಕರ್ಮಗಳು ಇವೆಲ್ಲ. ಆದ್ರೆ ನಿನಗೆ ಅವು ಇದರಿಂದ ಪ್ರಯೋಜನ ಇಲ್ಲ. ಯಾರಿಗೆ? ನಿನಗೆ. ಮತ್ತು ನೀವು ಇದಕ್ಕೆ ತೊಗೊಳಂಗಿಲ್ಲ. ಅಪೇಕ್ಷೆ ಮಾಡಿ ಭೋಗಾದಿಗಳನ್ನು ವಸ್ತುಗಳನ್ನು ಬಯಸುವಂಥವ್ರಿಗೆ ಅಂತ ಅಲ್ಲ ಇದು. ಯಾರಿಗೆ ಹೇಳಿದಾರಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಯಾರಿಗೆ ಹೇಳಿದಾರ? ಈ ಭಾವ ದುಃಖದಿಂದ ಬಿಡುಗಡೆ ಆಗ್ಬೇಕನ್ನುವಂಥವ್ರಿಗೆ, ಜನನ ಮರಣದಿಂದ ಬಿಡುಗಡೆ ಆಗ್ಬೇಕನ್ನುವಂಥವ್ರಿಗೆ, ಭವರೋಗದಿಂದ ಬಿಡುಗಡೆ ಆಗ್ಬೇಕನ್ನುವಂಥವ್ರಿಗೆ, ಸದಾಕಾಲ ಆನಂದವಾಗಿ ಇರಬೇಕು ನಾನು ಅನ್ನುವಂಥವ್ರಿಗೆ, ಈ ಮುಕ್ತಿಯನ್ನು ಅಪೇಕ್ಷೆ ಮಾಡುವಂಥವ್ರಿಗೆ ಹೇಳುವಂಥ ವಿಚಾರ. ಮತ್ತು ಕರ್ಮದ್ದು ಇದು ಜ್ಞಾನಕ್ಕೆ ಹಚ್ಚೋದು, ಜ್ಞಾನದ್ದು ಇದು ಕರ್ಮಕ್ಕೆ ಹಚ್ಚೋದು. ಇದರಲ್ಲಿ ಕಿಂಗ್ ಹೇಳಿದ್ರಲ್ರಿ ಇದೇ ಹಂಗ್ರಿ ಅನ್ನೋದು, ಇದರಲ್ಲಿ ಕಿಂಗ್ ಹೇಳಿದ್ರಲ್ರಿ ಇದ್ರೆ ಹಂಗೆ, ಇವೆಲ್ಲ ಅಲ್ಲ. ಕ್ರಮಶಾಸ್ತ್ರ, ಅದಕ್ಕೆ ಕ್ರಮಶಾಸ್ತ್ರ ಕೇಳ್ರು ಅಂತ ಬಿಡ್ಕೋತಾರೆ ಮಹಾತ್ಮರು. ಕ್ರಮಶಾಸ್ತ್ರ ಇಲ್ಲದೆ ಯಾವರಿಗೂ ಜ್ಞಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಸಲ ಆಗಲೇಬೇಕು. ಅದಕ್ಕೆ ನಿಜಗುಂಡು ಹೇಳ್ಯಾರ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ. ಕೇಳಿ ಬಿಡೋದಲ್ಲ, ಕೇಳಿಬಿಟ್ಟಾರ ಭಾಳ ಜನ ಅದಾರ. ತಿಳಿದೊಡೆ ಅಂತ ಹೇಳಿದಾರ, ತಿಳ್ಕೊಂಡು ಹೋಗ್ಬೇಕು ಅದ್ರ ಪ್ರಕಾರ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದ್ದಿಂತ ಬೆರೆತಿಲ್ಲವೇನೆ ಪೇಳುವೆ ಅಂತ ಹೇಳಿದಾರ ಅವರು. ಎಷ್ಟು ಧನ್ಯರೇ. ಅದಕ್ಕೆ ಹೆಂಗೆ ಕೇಳಬೇಕು? ಕ್ರಮವಾಗಿ ಬಿಡದೆ ಕೇಳಬೇಕಿದು. ನಾವು ಒಂದು ಇವತ್ತು ಊಟ ಮಾಡೀವ್ರಿ, ಒಂದು 4 ದಿವಸ ಉಂಡು ಸಾಕಾಗಿ ಅದು ಬಿಡ್ರಿ, ಬರೇ ಉಂಡದ್ದು ಉಣೋದು ಏನಂತ ಒಂದು 4 ದಿವಸ ಬಿಡಮನ್ ನೋಡಮ್ಮ ಹೆಂಗಾಗ್ತದೆ. ಅದಕ್ಕೆ ಬೇಸರ ಬರೋಂಗಿಲ್ಲಲ್ರಿ. ಸಾಯೋವರೆಗೂ ತಿಂತೀವಿ, ಸಾಯಾಗೂ ಒಂದು ಗಂಜಿ ಕುಡ್ದ ಸಾಯ್ತೀವಿ, ಹೌದಲ್ಲ? ಅದಕ್ಕೆ ಮಾತ್ರ ನಮಗೆ ಬೇಸರಿಕೆನೇ ಇಲ್ಲ. ಇದನ್ನು ಕೇಳೋಕೆ ಎಷ್ಟು ದಿವಸ ಕೇಳೋದು? ದಿನ ಕೇಳಿ ಅದನ್ನು ಹೇಳ್ತಾರೆ ಬಿಡ್ರಿ, ಒಂದು 4 ದಿವಸ ಬಿಟ್ಟು ಕೇಳಿದ್ರೆ ಆಯ್ತು ಅಂತೀವಿ ನೋಡ್ರಿ. ಕಿದ್ದು ಅಜ್ಞಾನ. ಇದು ನಿನ್ನ ನಷ್ಟ ಮಾಡ್ತದೆ, ನಿನ್ನ ಹಾಳು ಮಾಡ್ತದೆ, ನಿನ್ನ ಅನರ್ಥಕ್ಕೆ ತೊಗೊಂಡೋಗ್ತದ. ನಿನಗೆ ಎಷ್ಟು ಇದರಿಂದ ನಷ್ಟ ಆಗ್ತದಂತ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದ್ರೆ ನೀನು ಯಾಕೆ ಹಂಗೆ ಮಾಡ್ತಿದ್ದಿ? ನೀನು ಊಟಕ್ಕೆ ನಿನಗೇನು ಬೇಸಿಕ್ ಏನು ನೀಡ್ಸ್ ಬೇಕಾಗ್ಯಾವ, ಅದಕ್ಕಿಂತ ಹೆಚ್ಚಿನ ಒತ್ತಿದ್ದು ಕೊಡ್ತಿದ್ದಿ ಗೊತ್ತಾದ್ರೆ, ಅದ್ರ ಗೊತ್ತಿಲ್ಲ ನಿನಗೆ. ಅದಕ್ಕೆ ಮಹಾತ್ಮರು ಬಹಳಷ್ಟು ಹೇಳ್ತಾರೆ. ಆ ಮನಸ್ಸನ್ನು ತೆಗೆದು ಸಂಸಾರದಾಗ ಇಟ್ಟಿದ್ದಲ್ಲ. ಉಪದೇಶ ಅಂದ್ರೆ ಏನದು? ಅದೇನು ಸಂಸಾರದಾಗ ಇಟ್ಟು ಸಾಯಕತ್ತಿ ಇಲ್ಲ ನೀನು. ಎಲ್ಲ ನಶ್ವರವಾಗಿ ಹೋಗುವಂಥವೆಲ್ಲ ಸತ್ಯ ಅಂದ್ಕೊಂಡು ಹಿಡ್ಕೊಂಡು ಕುಂತಿಯಲ್ಲ, ಆ ಮನಸ್ಸನ್ನು ಈ ಕಡೆ ಹಾಕು. ದುಃಖದಲ್ಲಿ ಮನಸ್ಸನ್ನು ಇಟ್ಟು ಸುಖ ಆಗಲಿ ಅಂತ ಕುಂತಿದ್ದೀನಿ ನಿನ್ನ ಮೂರ್ಖ ಅಂತಾರವರು. ದುಃಖ ಇರುವಂಥ ಸಂಸಾರ ಎಲ್ಲವನ್ನ ನಂಬಿದೆ, ಅನಾತ್ಮ ವರ್ಗಗಳನ್ನು ನಂಬಿ ಅಲ್ಲಿ ಸುಖ ಆಗಲಿ ಅಂತ ಕುಂತಿದೆ ಮೂರ್ಖ. ಆ ಮನಸ್ಸನ್ನು ತೆಗೆದು ಈ ಕಡೆ ಹಾಕು. ಪರಮಾರ್ಥದಲ್ಲಿ ಭಗವಂತನ ಒಂದು ಸ್ಮರಣೆಯಲ್ಲಿ ಹಾಕು. ಇದರಲ್ಲಿ ಸುಖ ಐತೆ, ಅದರಲ್ಲಿಲ್ಲ. ಅದಕ್ಕೆ ಆ ಮನಸ್ಸನ್ನು ತೆಗಿ, ಈ ಕಡೆ ತೆಗೆದು ಹಾಕಪ್ಪ. ಮಹಾತ್ಮರು ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಅದೀಗ ಸುಮ್ಮನೆ ಮಾಡಿ ಎಷ್ಟು ಅದ್ಭುತವಾಯ್ತು. ಅದಕ್ಕೆ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು ಬಳಲುವರು. ಸಾಯ್ತಾವ ನೋಡ್ರು, ಆ ಕಡೆ ಅಲ್ಲೂ ಅದು ಇಲ್ಲಿ ಅದನ್ನು ಸಾಯ್ತಾವ. ತಮ್ಮನ್ನು ಬಿಟ್ಟವು, ತಮ್ಮನ್ನು ವಿಚಾರ ಮಾಡೋದೇ ಬಿಟ್ಟವು. ನೋಡ್ರಿ, ಈ ರೀತಿಯಾಗಿ ಯಾವುದನ್ನು ವಿಚಾರ ಮಾಡಬೇಕು? ಇವೆಲ್ಲ ಒಳಗಧೀಕರಣವೇನಿಪ್ಪ, ತನು ಇಂದ್ರಿಯ ಅಳಿಸು ವರ್ಗವನ್ನೇ ಬಿಟ್ಟು. ಯಾಕಂದ್ರೆ ಇಲ್ಲಿ ಕೂಡ
ಯಾವುದು ಬೊಮ್ಮವನ್ನು ಅರಿವಿನೆಂದು ಬಳಲುವರದ್ರಾಗ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಈ ಶರೀರವನ್ನು ವಿಚಾರ ಮಾಡಬೇಕಾಗ್ತದೆ, ಪಂಚಕೋಶಗಳನ್ನು ವಿಚಾರ ಮಾಡಬೇಕಾಗ್ತದೆ. ನಿನ್ನ ಒಳಗಡೆ ಪಂಚಕೋಶಗಳ ದಾಟಿ ಇರುವಂಥದ್ದು ಒಂದು ಶಕ್ತಿ ಐತೆ. ಅದಕ್ಕೆ ನಿನ್ನೊಳಿಯುವುದು ಸತ್ಯ ಪದವು ಅದನ್ನು ಅನುಭಾವದಿ ನೋಡು ಮನುಷ್ಯ ನೀನಹೇ ಮುಕ್ತನು. ಇದನ್ನು ಬಿಟ್ಟಿದ್ದಾರೆ ನೋಡ್ರಿ. ಏನು ಎಷ್ಟೊಂದು ಅದ್ಭುತವಾಗಿ ಇನ್ನು ಏನು ಬೇಕ್ರಿ ಇಷ್ಟೆಲ್ಲ ಇದ್ದಾಗ, ಇಷ್ಟೆಲ್ಲ ವಾಕ್ಯಗಳು ನಮಗೆ ಕೊಡ್ತಾ ಇದ್ದಾರಲ್ಲ, ಇನ್ನೇನು ಬೇಕ್ರಿ? ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನಮಗೆ ಹೇಳ್ರಿ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇವೆಲ್ಲ ತನುಮನಗಳಿಗೆ ಯೋಗ ಯಜ್ಞಾದಿಗಳು ಜಪ ತಪ ಇವೇನು ಮಾಡ್ತಾವಂದ್ರೆ ಸುಮ್ಮನೆ ತನುಮನಗಳಿಗೆ ದುಃಖವನ್ನು ಕೊಡ್ತಾವಪ್ಪ. ಅದರಿಂದ ನಿನಗೆ ಈ ಒಂದಕ್ಕೆ ಪ್ರಯೋಜನ ಇಲ್ಲಪ್ಪ ಅಂತ ಕೂಡ ಹೇಳ್ತಾರೆ ಅವರು. 6ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಕಲಿಯುಗದಲ್ಲಿ ಶಂಭು ಸುಲಭನಾಗಿರುವನು, ಅದರಿಂದ ಅವನ ಭಕ್ತಿಯ ಮುಕ್ತಿ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಅವರು. ಈ ಕಲಿಯುಗದಾಗ ಶಂಭು ಭಾಳಷ್ಟು ಸುಲಭವಾಗಿ ನಮ್ಗೆ ಗೋಚರ ಆಗ್ತಾನೆ, ಸಿಗ್ತಾನೆ, ಸುಲಭ ಆಗಿದ್ದಾನೆ. ಅದರಿಂದ ಆತನ ಭಕ್ತಿಯೇ ಮುಕ್ತಿ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ನೋಡೋಣ 6ನೇ ನುಡಿಯಲ್ಲಿ. ಕಲಿಯುಗದೊಳು ಶಂಭು ಸುಲಭ ನೆನಪನಾಗಿ ನಲಿದು ತತ್ಪದ ಯುಗ ಭಕ್ತಿಯು ನೆಲೆಸೆ ಮಾನಸದೋಳು ಇನಿಸು ವೇಳೆಯದು ಮುಕ್ತಿ ಲಲನೆಯ ನವ ನೊಡೆ ವೆರೆಸುಗುಮ್ ಅಂತ ಹೇಳ್ತಾರೆ. ಲಲನೆಯ ಅವ ನೊಡೆ ವೆರೆಸುಗುಮ್ ಅಂತ ಹೇಳ್ತಾರೆ ನೋಡ್ರಿ. ಈ ಕಲಿಗಾಲದಲ್ಲಿ ತಪಸ್ಸು ಯೋಗ ಯಜ್ಞಾದಿ ಕರ್ಮಗಳು ಭಾಳಷ್ಟು ಮಾಡುವಂಥದ್ದು ಬಹಳ ಕಷ್ಟ. ಈ ಕಲಿಕಾಲದಲ್ಲಿ ತಪಸ್ಸು ಮಾಡುವಂಥದ್ದಾಗಿರ್ಬೋದು, ಯಾಕಂದ್ರೆ ಮತ್ತು ಯೋಗ ಯಜ್ಞಾದಿಗಳು ಕರ್ಮಗಳು ಇವು ಜರುಗುವಂಥದ್ದು ಅಸಾಧ್ಯ ಭಾಳಷ್ಟು. ಅದಕ್ಕೆ ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ ಕಲಿಗಾಲದಲ್ಲಿ. ಅದಕ್ಕೆ ಈ 10 ವರ್ಷ ಕೃತಯುಗದಾಗ 10 ವರ್ಷ ಅವರು ತಪಸ್ಸು ಮಾಡಿದ್ರೆ ಆವಾಗ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಈ ಒಂದು ಜ್ಞಾನಕ್ಕೆ ಭಾವ ಬರ್ತಿತ್ತಂತೆ, ವಿಚಾರ ಬರೋದು ಮನಸ್ಸಿನಲ್ಲಿ. ಏನಂದ್ರೆ ಇದು ವಿವೇಕ ಜಾಗ್ರ ಆಗುವಂಥದ್ದಕ್ಕೆ ಅವರು ಇದು ವಿವೇಕ ಜಾಗ್ರ ಆಗುವಂಥದ್ರ ಸಲುವಾಗಿ ಈ ಭಾವ ಕೇಳಬೇಕನ್ನುವಂಥ ಭಾವ ಬರುವಂಥದ್ದು, ಈ ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಬರುವಂಥದ್ದಕ್ಕೆ 10 ವರ್ಷ ತಪಸ್ಸು ಮಾಡ್ತಿದ್ರಂತ. ಅವಾಗ 10 ವರ್ಷ ತಪಸ್ಸು ಮಾಡಿದ್ಮೇಲೆ ಆವಾಗ ಈ ಜ್ಞಾನವನ್ನು ಕೇಳಬೇಕನ್ನುವಂಥ ಭಾವ ಹುಟ್ಟುವಂಥದ್ದು ಅವಾಗೆಲ್ಲ. ಆದರೆ ಈ ಕಲಿಯುಗದಾಗ ಹಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ನೀ ಎಷ್ಟು ಸ್ಮರಣೆ ಮಾಡ್ತಿದ್ದಿ, ಎಷ್ಟು ಆತನ ಭಜನೆಯಿಂದ ಕೂಡಿಕೊಂಡು ಆತನ ಆ ಪಾದಕಮಲಗಳನ್ನು ನೆನೆಸ್ತಿದ್ದಿ, ಅಷ್ಟು ನಿನಗೆ ಮುಕ್ತಿ ಅನ್ನುವಂಥ ಸ್ತ್ರೀ ಹತ್ರ ಬರ್ತಾಳೆ ಅಂತ ಹೇಳ್ತಾರೆ ಇಲ್ಲಿ. ಆದರೆ ಇವತ್ತು ನಾವು ಅಂಥ ಭಕ್ತಿ ಮಾಡ್ತೀವೇನೋ, ನಿಜ ಭಕ್ತಿ ಐತೇನೋ ನಮ್ಮ ಹತ್ರ? ಇಲ್ಲಲ್ಲ ನೋಡ್ರಿ, ಅಷ್ಟು ಕಷ್ಟ ಆಗಿಬಿಟ್ಟದು ನಮಗೆಲ್ಲ. ಅದು ಒಂದು ಕ್ಷಣ ಕುಂತು ನಾವು ಸ್ಮರಣೆ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಪರೀಕ್ಷೆಗಳು ಇರ್ತಾವೆ. ಅದಕ್ಕೆ ಈ ಕಲಿಗಾಲದಲ್ಲಿ ತಪಸ್ಸು ಯೋಗ ಯಜ್ಞಾದಿ ಕರ್ಮಗಳು ಜರುಗುವಂಥದ್ದು ಭಾಳ ಅಸಾಧ್ಯ ಐತೆ. ಅದರಿಂದ ಸುಲಭೋಪಾಯವಾದಂಥದ್ದು ಈ ಕಲಿಯುಗದಾಗ ನಾವು ತಪಸ್ಸು ಮಾಡೋದು ಕಷ್ಟ ಅದ. ಯೋಗ ಯಜ್ಞಾದಿಗಳು ಈ ಕರ್ಮಗಳು ಭಾಳಷ್ಟು ಅಸಾಧ್ಯ ಮಾಡುವಂಥದ್ದು, ಆಗಲ್ರಪ್ಪ ನಮಗೆ ಎಲ್ಲಿ ಆಗ್ತದ್ರಿ ಅಂತೀವಿ, ಹೌದಿಲ್ಲ? ಅದರಿಂದ ಒಂದು ಸುಲಭ ಉಪಾಯವಾದಂಥದ್ದು ಐತೆಪ್ಪ. ಒಂದು ಯಾವುದು? ನಾಮಸ್ಮರಣೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಮತ್ತು ಭಜನೆಯಿಂದ ಕೂಡಿದ ಶಂಭುಲಿಂಗನ ಚರಣಾರವಿಂದಗಳಲ್ಲಿ ಭಕ್ತಿ ಮಾತ್ರದಿಂದ. ಇಲ್ಲೇನಿಲ್ಲ ನೋಡ್ರಿ, ಏನು ಕಲಿಯುಗದಾಗ ಏನು ಮಾಡೋಂಗಿಲ್ಲ, ಮಾಡುವಂಥದ್ದು ಬೇಕಾಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ ನಾಮಸ್ಮರಣೆ ಭಾಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ಬಲ ಒಂದಿದ್ದರೆ ಸಾಕೋ. ಕೆಲವೊಂದು ಮಹಾತ್ಮರು ಎಷ್ಟು ಚಂದ ಬರ್ಕೊಂಡು ಬರ್ತಾರೆ. ಆ ಭಕ್ತಿ ಎಂಥ ಭಕ್ತಿ ರೀ! ಪುರಂದರದಾಸರು ಏನು ಹೇಳ್ತಾರೆ ಗೊತ್ತಾ? ಯಾವುದು ಅಂತಂದ್ರೆ, ನಾನೇಕೆ ಬಡವನು ನಾನೇಕೆ ಪರದೇಸಿ ಶ್ರೀನಿಧಿ ಹರಿಯನಿಗೆ ನೀನಿರು ತನಕ, ಶ್ರೀನಿಧಿ ಹರಿಯನಿಗೆ ನೀನಿರೋ ತನಕ, ಶ್ರೀನಿಧಿ ಹರಿಯನಿಗೆ ನೀನಿರೋ ತನಕ, ನಾನೇಕೆ ಬಡವನು ನಾನೇಕೆ ಪರದೇಸಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೆಂಗ್ರಿ ಅವ್ರ ಭಕ್ತಿ.
ಎಷ್ಟು ಭಾಳಷ್ಟು ಒಂದು ಆ ಭಕ್ತಿಯನ್ನು ಮಾಡೋದಂಥ ಮಹಾತ್ಮರು ದಾಸರಿ ಎಲ್ಲ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಡ ಹುಟ್ಟಿದವ ನೀನು, ಒಡಲಿಗಾಕವ ನೀನು, ಉಡಲು ಒದಿಯಲು ವಸ್ತ್ರ ಕೊಡುವವ ನೀನು, ಮಡದಿ ಮಕ್ಕಳನ್ನೆಲ್ಲ ಸಲಹುವನು ನೀನು, ಬಿಡದೆ ಕಾಯುವ ಒಡೆಯ ನೀರೋ ತನಕ. ನೋಡ್ರಿ, ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನು, ಅಷ್ಟ ಬಂಧು ಸರ್ವ ಬಳಗವು ನೀನು, ಪೆಟ್ಟಿಗೆಯೊಳಗಿನ ಅಷ್ಟಭರಣ ನೀನು, ಶ್ರೇಷ್ಠ ಮೂರುತಿ ಕೃಷ್ಣ ನೀರೋ ತನಕ. ಎಲ್ಲನೂ ಅವ್ರು ಅಂತ ಮಾಡ್ಕೊ ಭಕ್ತಿ ನೋಡ್ರಿ, ಎಂಥ ಭಕ್ತಿ ಅವ್ರದ್ದೆಲ್ಲ. ಇದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ನಾಮಸ್ಮರಣೆ ಭಜನೆಯಿಂದ ಶಂಭುಲಿಂಗನ ಚರಣಾರವಿಂದಗಳಲ್ಲಿ ಭಕ್ತಿ ಮಾತ್ರದಿಂದ, ಭಕ್ತಿ ಈ ಮಾತ್ರದಿಂದ ಮುಕ್ತಿ ಅನ್ನುವಂಥ ಸ್ತ್ರೀ ಬಂದು ಭಕ್ತನೆಂಬುವರನ್ನು ತಾನಾಗಿ ಒರೆಸ್ತಾಳಪ್ಪ ಅಂತಾರೆ ಅವರು. ಇಂಥ ಭಾವ ಇಟ್ಕೊಂಡ್ರೆ ಮುಕ್ತಿ ಅನ್ನುವಂಥ ಸ್ತ್ರೀ ಬರ್ತಾಳಪ್ಪ, ಬಂದು ತಾನಾಗೆ ಒರೆಸ್ತಾಳ. ಅಂದ್ರೆ ಈ ಶಂಭುಲಿಂಗನು ಕಲಿ ಕಾಲಕ್ಕೆ ನಾಮಸ್ಮರಣೆ ಒಲಿತನ. ಇಲ್ಲೇನಿಲ್ಲ, ಬರೀ ನಾಮಸ್ಮರಣೆ ಒಂದು ಸಾಕು. ಎಲ್ಲಿ? ಕಲಿಗಾಲದಲ್ಲಿ. ಈ ಕಲಿಗಾಲದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಅವಾಗ ತಪಸ್ಸು ಮಾಡಬೇಕಾಗಿತ್ತು, ನಾನಾ ರೀತಿಯಿಂದ ಮಾಡಬಹುದಾಗಿತ್ತು. ಇಂದಿನ ಒಂದು ಕೃತಯುಗ, ತ್ರೈತಾಯುಗ, ದ್ವಾಪರ ಯುಗ ಅಂತ ಏನು ಬಂದಿದ್ದಾವ, ಅಲ್ಲಿ ನಾನಾ ರೀತಿಯಿಂದ ಈ ಜ್ಞಾನಕ್ಕೆ ಅಷ್ಟು ಸುಲಭವಾಗಿ ಅಧಿಕಾರಿಗಳು ಆಗಕ್ಕೆ ಸಾಧ್ಯ ಇರಲಿಲ್ಲ. ನಾನಾ ರೀತಿಯಿಂದ ಮಾಡಬೇಕಾಗಿತ್ತು. ಇವಾಗ ಏನಿಲ್ಲ ನೋಡ್ರಿ, ನಾಮಸ್ಮರಣೆ ಒಂದು ನಿಜ ಭಕ್ತಿ. ನಾಮಸ್ಮರಣೆ ಒಂದಿದ್ದಾಗ ಇದಕ್ಕೆ ಶಂಭುಲಿಂಗ ಒಲಿತಾನಂತ ಹೇಳುವಂಥದ್ದು. ಈ ರೀತಿ ಒಲಿಯುವಂಥದಕ್ಕಾಗಿ ಮುಕ್ತಿ ಏನಾಗ್ತದೆ ಅವಶ್ಯವಾಗಿ ಅದಕ್ಕೆ ದೊರೀತದಂತ ಹೇಳ್ತಾರೆ. ಕಲಿಯುಗದಲ್ಲಿ ನಾಮಸ್ಮರಣೆ ಭಕ್ತಿಯಿಂದ ಕೂಡಿದ್ರೆ ಸಾಕು, ಅದು ನಿಜ ಭಕ್ತಿ ಇರಬೇಕಾಗ್ತದೆ. ಅಂಥ ಒಂದು ಭಕ್ತಿಗೆ ಪರಮಾತ್ಮನ ಒಂದು ಕೃಪೆ ಖಂಡಿತ ಆಗ್ತದೆ. ಕೃಪೆ ಆಯಿತು, ಅದನ್ನು ಒಲಿಮೆ ಆಯ್ತು ಅಂದಾಗ ನಿನ್ನ ಮುಕ್ತಿ ಭಾಳ ದೂರ ಇಲ್ಲ. ಅದರಿಂದ ಶಂಭು ಪದ ಭಕ್ತಿಯನ್ನು ನೀನು ಮಾಡ್ತಕ್ಕಂಥದ್ದು ಮುಖ್ಯಪ್ಪ ಅಂತ ಹೇಳ್ತಾರೆ ನೋಡ್ರಿ. ಈ ರೀತಿ ಈಗ ನಾವು ಮುಂದಿನ ಒಂದು ಇನ್ನೂ ಅದಾವ ನುಡಿಗಳು ಅದಾವ. ಮುಂದಿನ ವಿಚಾರ ನಾವು ನಾಳೆ ನೋಡೋಣ. ಆ 7ನೇ ನುಡಿಯಿಂದ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು ಇದನ್ನು